ಪ್ರಿಯರೇ, ಇವತ್ತು ಭಾನುವಾರದ ಆರಾಧನೆಗೆ ಹೆಸರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನೀವು ನಮ್ಮೊಟ್ಟಿಗೆ ಸೇರಿರಿ. ನಮ್ಮ ಕರ್ತನಾದ ದೇವರನ್ನು ನಾವು ಆರಾಧಿಸುವ, ನಾವು ಸ್ತುತಿಸುವ, ಆತನ ನಾಮವನ್ನು ಘನಪಡಿಸುವ ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಪ್ರಿಯರೇ, ಮಗಳು ಬಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡ್ತಾರೆ, ಆರಂಭದ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಎಗ್ರಿ ಆಗುವ ಪ್ರಾರ್ಥನೆಗೆ ನಮ್ಮ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡುವ ನಾವು ಈ ಸಮಯದಲ್ಲಿ. ಕೀರ್ತನೆ 111 1 ಮತ್ತೆ 2ನೇ ವಚನ. Psalms 111 verse 1 and 2. Praise the Lord. I will extol the Lord with all my heart. In the council of the upright and is the assembly. Great are the works of the Lord. They are pondered by all who delight in them. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿದೆ ಸ್ವಾಮಿ. ಸ್ವಾಮಿ, ಈ ಒಳ್ಳೆಯ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ರೀತಿಯಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇವತ್ತಿನ ದಿವಸ ಸ್ವಾಮಿ, ನಾವು ನಿಮ್ಮ ಕೈಗೆ ಸ್ವಾಮಿ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ತಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನು ಸ್ವಾಮಿ ನೀನು ನಡೆಸಬೇಕೆಂದು ಪ್ರಾರ್ಥಿಸುವೆ. ಪವಿತ್ರಾತ್ಮನೇ ನಮ್ಮ ಮಧ್ಯದಲ್ಲಿ ನೀನು ಚಲಿಸು. ಅದೇ ರೀತಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ, ನಮಗೆ ಹೇಗೆ ಸ್ತುತಿಯನ್ನು ಮಾಡಬೇಕು, ಏನು ಮಾಡಬೇಕು ಸ್ವಾಮಿ, ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನೀನು ನಮಗೆ ತಿಳಿಯಪಡಿಸುವೆ ಸ್ವಾಮಿ. ನಾನು ಪ್ರಾರ್ಥಿಸ್ತೇನೆ ಯೇಸುವೆ, ಆರಂಭದಿಂದ ಅಂತ್ಯದವರೆಗೂ ಸ್ವಾಮಿ ನೀನು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿ ಪ್ರಾರ್ಥಿಸ್ತೇನೆ ಸ್ವಾಮಿ ಯೇಸುವೆ, ಈ ಲೈವ್ ಕಾರ್ಯಕ್ರಮವನ್ನು ಸ್ವಾಮಿ ಯಾರ್ಯಾರು ವೀಕ್ಷಿಸ್ತಾರೋ ಸ್ವಾಮಿ ಆ ಹೃದಯದಲ್ಲಿ ಮಾತಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಪವಿತ್ರಾತ್ಮನೆ ನೀನು ಅವರಿಗೆ ಟಚ್ ಮಾಡಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ವಾಮಿ, ನಾನು ಪ್ರಾರ್ಥಿಸ್ತೇನೆ ಯೇಸುವೆ. ಅದೇ ರೀತಿಯಲ್ಲಿ ಸ್ವಾಮಿ, ನಮ್ಮ ಈ ಎಲ್ಲ ಎಲೆಕ್ಟ್ರಾನಿಕ್ ಟೆಕ್ನಿಕ್ಸ್ ಎಲ್ಲವನ್ನು ಸ್ವಾಮಿ ನಿಮ್ಮ ಹತ್ತಿರಗೆ ತೆಗೆದುಕೊಳ್ಳಿ ಸ್ವಾಮಿ. ಸ್ವಾಮಿ, ನಮ್ಮೆಲ್ಲರ ಸ್ವಾಮಿ ಹೃದಯವನ್ನು ಸ್ವಾಮಿ ನೀನು ಹಠದಿಗೆ ತೆಗೆದುಕೊಂಡು ಪ್ರಾರ್ಥಿಸ್ತೇನೆ ಯೇಸುವೆ. ಸ್ವಾಮಿ, ನಮಗೆ ಇವತ್ತಿನ ದಿವಸ ಸ್ವಾಮಿ ಯಾವ ವಾಕ್ಯ ಬೇಕು ಸ್ವಾಮಿ, ನಮ್ಮ ಜೀವಕ್ಕೆ ಯಾವ ವಾಕ್ಯ ಬೇಕು ನೀನು ನಮಗೆ ತಿಳಿಯಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ ಯೇಸುವೆ. ನೀನು ಸಂಪೂರ್ಣವಾಗಿ ಸ್ವಾಮಿ ನಿನ್ನ ಕೈಲೊಪ್ಪಿಸಿಕೊಳ್ತೀನಿ ಸ್ವಾಮಿ. ನಮ್ಮೆಲ್ಲರನ್ನ ಅಭಿಷೇಕ ತುಂಬಿಸು, ಬಲಪಡಿಸು ಸ್ವಾಮಿ, ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇನೆ ಯೇಸುವೆ. ಸ್ವಾಮಿ, ಸ್ತುತಿ ಘನ ಮಾನ ಮಹಿಮೆ ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸುತ್ತಾ ನಜರೇತನ ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್. ಪ್ರಿಯರೇ, ಈ ಸಮಯದಲ್ಲಿ ನಾವು ಆತನ ಸ್ತುತಿಸುವ, ಆರಾಧಿಸುವ, ಆತನ ನಾಮವನ್ನು ಮಹಿಮೆಪಡಿಸುವ, ಘನಪಡಿಸುವ. ದೇವರ ವಾಕ್ಯ ಹೇಳ್ತದೆ, ಜೀವಂತ ಇದ್ದವರು ದೇವರಿಗೆ ಸ್ತುತಿ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಸತ್ತವರು ಸ್ತುತಿ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ. ನಾವೆಲ್ಲರೂ ಜೀವಂತ ಇದ್ದೇವೆ ಈ ಲೋಕದಲ್ಲಿ. ನಾವು ಆತನ ಸ್ತುತಿಸುವ, ಆರಾಧಿಸುವ ಮತ್ತು ಆತನ ಘನಪಡಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆಯನಿಗೆ ಸ್ತೋತ್ರ. ಈ ಸಮಯದಲ್ಲಿ ಸ್ತೋತ್ರ 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 ಸ್ತೋತ್ರ. ಎಲ್ಲ ನಮ್ಮೊಟ್ಟಿಗೆ ಸೇರಿ ನಾವು ಆರಾಧಿಸುವ ಆತನು ಹೃದಯಪೂರ್ವಕವಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆತನ ಸ್ತುತಿಸುವ, ಆತನ ಆರಾಧಿಸುವ. ನಮ್ಮ ಸೃಷ್ಟಿಕರ್ತನನ್ನು, ನಮ್ಮ ನಿರ್ಮಾಣಕನನ್ನು ನಾವು ಆರಾಧಿಸುವ, ಸ್ತುತಿಸುವ ಆತನ ಅದೇ ಬಯಸ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ತೋತ್ರಕ್ಕೆ ಯೋಗ್ಯ ದೇವ
ಗ್ಲೋರಿ ಗ್ಲೋರಿ ಮಹಿಮೆ ಮಹಿಮೆ ಮಹಿಮೆ. ಓ ದೇವರ ಪ್ರಸನ್ನತೆಗಾಗಿ ಸ್ತೋತ್ರ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಹಾಲೆಲೂಯ. ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಹಾಲೆಲೂಯ. ಆತನು ಸ್ವತಃ ಹಿಡಿದು ಬಂದಿದ್ದಾನೆ ನಮ್ಮ ಮಧ್ಯದಲ್ಲಿ. ಹಾಲೆಲೂಯ. ಆತನ ದೇವರು, ಆತನ ಮಕ್ಕಳು ಆತನಿಗೆ ಆರಾಧನೆ ಮಾಡುವಾಗ, ಸ್ತುತಿ ಮಾಡುವಾಗ ಆತನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ. ಆತನು ರಥ ರಥ ದೇವದೂತಕ್ಕೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ರಥ ರಥ. Glory, 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 glory. Yes. ಜೀವದಿಂದ ಎದ್ದ
ಮರಣದಿಂದ ನಮಗೆ ತಪ್ಪಿಸಿದ ಕರ್ತನೆ, ನಮ್ಮೆಲ್ಲ ಪಾಪವನ್ನು ನೀನು ಕ್ಷಮಿಸಿದ ಕರ್ತನೆ. ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ನೀನು ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಓ ಈ ಸಮಯದಲ್ಲಿ ನಮ್ಮ ಸಂಗಡ ಇದ್ದಿ ಸ್ವಾಮಿ, ಲೋಕದ ಅಂತ್ಯ ತನಕ ನಿನ್ನ ಸಂಗಡ ಇದ್ದೇನೆ ವಾಗ್ದಾನ ಮಾಡಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ. ಓ ರಾಮಲ ಶಾದೆ, ಓ ಗ್ಲೋರಿ ಗ್ಲೋರಿ ಎಲ್ಲ ನಾವು ಸೇರುವ
ನೀನೊಬ್ಬನಿಗೆ ಸ್ತುತಿ ಕರ್ತನೆ, ನೀನೊಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ತಂದೆ. ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಗ್ಲೋರಿ. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. Thank you, Lord. Hallelujah. Glory, glory, glory. Thank you, Lord. Hallelujah. ಆರಾಧಿಸೋಣ. ಮನಪೂರ್ವಕವಾಗಿ ಆತನ ಆರಾಧಿಸೋಣ. ಪೂರ್ಣ ಹೃದಯದಿಂದ ಆರಾಧಿಸೋಣ. ಹೃದಯಪೂರ್ವಕ ಆತನ ಆರಾಧಿಸೋಣ. ಕೈ ಎತ್ತಿ ಆರಾಧಿಸೋಣ.
ಗ್ಲೋರಿ ಗ್ಲೋರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಆತನ ದೇವದೂತ ನಮ್ಮ ಮಧ್ಯದಲ್ಲಿದ್ದಾನೆ ಈ ಸಮಯದಲ್ಲಿ. ಗ್ಲೋರಿ ಗ್ಲೋರಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಕೈ ಎತ್ತುವ, ನಮ್ಮ ಹೃದಯವನ್ನು ಎತ್ತುವ. ಪರಿಶುದ್ಧನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ, ನಿನ್ನ ಮಕ್ಕಳಾಗಿ ಮಾಡಿದ ಸ್ತುತಿಯ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಕರ್ತನೇ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ. ಹೌದು ಸ್ವಾಮಿ, ನಾವೆಲ್ಲರೂ ನಿನ್ನ ಒಂದು ಪ್ರಸನ್ನತೆ ನಮ್ಮ ಮಧ್ಯದಲ್ಲಿತ್ತು ನಾವು ಅನುಭವ ಮಾಡಿದ್ದೇವೆ. ಕರ್ತನೇ ಸ್ತೋತ್ರಪ್ಪ, ಕೋಟಿ ಕೋಟಿ ಸ್ತೋತ್ರ. ಕರ್ತನೇ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ ಸ್ವಾಮಿ, ಸ್ತುತಿಗೆ ಒಬ್ಬನು ಯೋಗ್ಯನಾಗಿದೆ. ಕರ್ತನೇ, ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಘನ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇಲೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಈ ಸಮಯದಲ್ಲಿ ದೇವರ ಕೃಪೆಯಿಂದ ನಾವು ಎಲ್ಲರೂ ಸಮಯದಲ್ಲಿ ಆತನ ಆರಾಧನೆ ಮಾಡಿದ್ದೇವೆ, ಆತನ ಸ್ತುತಿಸ್ತೇವೆ. ನಾವು ಪ್ರಿಯರೇ, ನಮ್ಮ ಆರಾಧನೆ ಸ್ತುತಿ ಆತನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಯಜ್ಞ ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗ್ತೇವೆ, ಅದರ ನಂತರ ನಾವು ಪ್ರಾರ್ಥನೆಗೆ ಹೋಗ್ತೇವೆ. ವಾಕ್ಯ ನಮಗೆಲ್ಲರಿಗೆ ಬೇಕು, ವಾಕ್ಯದಲ್ಲಿ ಜೀವ ಉಂಟು. ಪ್ರಿಯರೇ, ಆ ಜೀವವುಳ್ಳ ವಾಕ್ಯ ಈ ಮಾನವನಿಗೆ ಬೇಕು. ಆ ವಾಕ್ಯ ಯೇಸು ಆಗಿದ್ದಾನೆ. ಪ್ರಿಯರೇ, ಆ ಕೃಪೆ ಯೇಸು ಆಗಿದ್ದಾನೆ. ಇವತ್ತು ನಾವು ವಾಕ್ಯ ಕೇಳಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ನಿಮ್ಮ ಹೃದಯವನ್ನು ತೆರೆಯಿರಿ, ಆತನು ಮಾತಾಡುವನಾಗಿದ್ದಾನೆ.
ಪ್ರೀತಿ ಸ್ವರೂಪನಾದ ತಂದೆಯಾದವನಿಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ನಾನು ತಗ್ಗಿಸ್ತೇನೆ ಕರ್ತನೇ. ಅಪ್ಪ, ನೀನು ಮಾತಾಡಬೇಕು, ನಾವು ಕೇಳಬೇಕು. ನಮ್ಮೆಲ್ಲರ ಹೃದಯವನ್ನು ತೆರೆ ಸ್ವಾಮಿ. ವಾಕ್ಯ ಎಂಬ ಬೀಜವನ್ನು ಬಿತ್ತುವಾಗ ಸ್ವಾಮಿ, ಸೈತಾನ ಕದ್ದುಕೊಳ್ಳದಾಗೆ ನಿನ್ನ ಪರಿಶುದ್ಧ ಆತ್ಮನ ಮುದ್ರೆ ಹೊಡೆ. ಬಿತ್ತಿದ ಬೀಜ ಕರ್ತನೇ ಗಿಡವಾಗಿ ಮರವಾಗಿ ತುಂಬಿ ತುಳುಕೊಟ್ಟು ಫಲ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನು ಒಬ್ಬೊಬ್ಬರಿಗೆ ಮುಟ್ಟು ಒಬ್ಬೊಬ್ಬರ ಹತ್ರ ಮಾತಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನೀನು ಮಾತಾಡುವ ದೇವರಾಗಿದೆ ಕರ್ತನೇ, ನಮಗೆ ಸರಿಪಡಿಸುವ ದೇವರಾಗಿದೆ ಕರ್ತನೇ. ನೀನು ಯಾರೆಂದು ನಮಗೆ ತೋರಿಸಿಕೊಡುವ ದೇವರಾಗಿದೆ ಕರ್ತನೇ. ದೇವ ಸ್ತೋತ್ರ ತಂದೆ ಕರ್ತನೇ, ನಿನಗೆ ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ನಡೆಸು, ಒಬ್ಬೊಬ್ಬರಿಗೆ ನೀನು ನಡೆಸು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ವಿ ತಂದೆ, ಆಮೇಲೆ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹೋಗ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೋಹಾನ ಸುವಾರ್ತೆ ನಾವು ತೆಗೆಯುವ, ಜಾನ್ ಸುವಾರ್ತೆ 8 ತೆಗೆಯುವ ನಾವು. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗ ಒಂದೊಂದು ಮಾತು ಹೇಳುತ್ತಿದ್ದ. ಆ ಮಾತಿನಿಂದ ಜನರು ಬದಲಾಗುತ್ತಿದ್ದರು. ಯೇಸುವಿನ ಮೇಲೆ ಅನೇಕರು ನಂಬಿಕೆ ಇಟ್ಟರು. ನಾವು ಇವತ್ತು ವಾಕ್ಯ ಓದ್ತೀವಿ 8ರಲ್ಲಿ 30, 31ರಿಂದ 36 ತನಕ ನಾವು ಓದುವ. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆತನ ಮೇಲೆ. ಮುಂದೆ ಏನಂತದಲ್ಲಿ, ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ ಯೆಹೂದ್ಯರು ಕೂಡ ನಂಬಿದವಲ್ಲಿ. ಅಲ್ಲಿ ಗುಂಪು ಗ್ರೂಪ್ ಇತ್ತು. ಅಲ್ಲಿ ಯೆಹೂದ್ಯರಿದ್ದರು, ಕೆಲವು ಯೆಹೂದ್ಯರು ಕೂಡ ನಂಬಿದರು ಯೇಸುವನ್ನು. ಅಲ್ಲಿ ದೇವರ ವಾಕ್ಯ ಅಂತದೆ, ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ, ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ಶಿಷ್ಯರಾಗಿ. ಅಲ್ಲಿ ಏನಂತ ಯೇಸು, ನೀವು ನನ್ನ ವಾಕ್ಯದಲ್ಲಿ, ನೀವು ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡರೆ ನಿಜವಾಗಿ ನನ್ನ ಶಿಷ್ಯರಾಗುವಿರಿ. ನೋಡಿ, ಯೇಸು ಕ್ರಿಸ್ತನು ಜೀವಂತ ಆದ ಕೂಡ ನಂತರ ಕೂಡ ಇದೇ ಹೇಳ್ದ, ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಯಾರು ಈ ಶುಭ ಸಂದೇಶ ನಂಬುತ್ತಾರೋ ಅವರಿಗೆ ತಂದೆ, ಮಗ, ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದ್ದು, ಮಾನವನಾಗಿ ಬಂದದ್ದು. ಪ್ರಿಯರೇ, ಯಾವ ಧರ್ಮ ಮಾಡಲಿಲ್ಲ, ಆತನು ಧರ್ಮ ಕಟ್ಟಲಿಲ್ಲ. ಆತನು ಸ್ವತಃ ದೇವರಾಗಿದ್ದ, ಸ್ವತಃ ದೇವರು. ಆತನು ಮಾನವನಾಗಿ ಬಂದ. ಯಾತಕಸ್ರ? ನಿಮಗಸ್ರ, ನಮಗಸ್ರ. ಆತನು ಮಾನವನಾಗಿ ಬಂದ, ಆರ್ಡಿನರಿ. ಆತನು ಮಾನವನಾಗಿ ಬಂದು ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಆತನು ಹೇಳ್ತಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು. ನೋಡಿ, ಏನು? ನನ್ನ ಶಿಷ್ಯರಾಗಿದ್ದು. ಇವರು ಏನು ಬಯಸ್ತಾರೆ ಇವತ್ತು? ನೀವು ಮತ್ತು ನಾವು ಆತನ ಶಿಷ್ಯರಾಗಬೇಕೆಂದು ಅವರು ಬಯಸ್ತಾನೆ. ಶಿಷ್ಯತ್ವ ವೆರಿ ವೆರಿ ಇಂಪಾರ್ಟೆಂಟ್. ಯೇಸುಗೆ ತುಂಬಾ ಶಿಷ್ಯರಿದ್ದರು. ಎಷ್ಟೋ ಜನ ಬಿಟ್ಟು ಹೋದರು, ಎಷ್ಟೋ ಜನ ಯೇಸುವನ್ನು ಹಿಂಬಾಲಿಸಿದರು. ಶಿಷ್ಯರು ಹಿಂಬಾಲಿಸುತ್ತಿದ್ದರು. ಯೇಸು ಏನು ಮಾಡ್ತಿದ್ದ? ಸರಿಯಾಗಿ ಅರ್ಥ ಮಾಡಿಬಿಡಿ. ಯೇಸು ಶಿಷ್ಯರಿಗೆ ಕರೆದ, ತನ್ನೊಟ್ಟಿಗೆ ಇದ್ದ, ಮತ್ತೆ ಅವರಿಗೆ ಕಳಿಸಿದ. ಡೈರೆಕ್ಟ್ ಕಳಿಸ್ತಿಲ್ಲ. ಮೊದಲು ಆರಿಸಿದ, ಕರೆದ ಯೇಸು ಕ್ರಿಸ್ತನು,
ಮತ್ತು ತನ್ನ ಒಟ್ಟಿಗೆ ಇಟ್ಟ ಅವರಿಗೆ. ಯೇಸು ಹೋಗುವಾಗ ಬರುವಾಗ ಯೇಸು ಒಟ್ಟಿಗೆ ಇದ್ದರು. ಮತ್ತೆ ಅವರಿಗೆ ಕಳಿಸಿದ, ಹೋಗಿರಿ, ತಪ್ಪಿ ಹೋದ ಮನೆದವರ ಬಳಿಗೆ ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ, ಕಾಯಿಲೆದಿಂದಿದ್ದರು ಗುಣಮಡಿರಿ, ದವ್ವಗಳನ್ನು ಬಿಡಿಸಿರಿ ಎಂದು ಯೇಸು ಕಳಿಸಿದ. ಖಾಲಿ ಕರೆದು ಕಳಿಸಲಿಲ್ಲ, ಆತನೊಟ್ಟಿಗೆ ಇಟ್ಟ ಮೊದಲು. ಅಲ್ಲಿ ಇಲ್ಲಿ ವಾಕ್ಯ ಹೇಳ್ತದೆ, ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳಿರಿ. ಸತ್ಯವನ್ನು ತಿಳಿದುಕೊಳ್ಳುವಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಸತ್ಯವನ್ನು ನೀವು ತಿಳುಕೊಳ್ಳುವಿರಿ. ತುರುತು. ಇವತ್ತು ಏನು ಬೇಕು ಪ್ರಿಯರೇ? ಮಾನವನಿಗೆ ತುರುತು ಬೇಕು, ಸತ್ಯ ಬೇಕು. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಈ ಸತ್ಯ ಎಂಬ ಯೇಸು ಕ್ರಿಸ್ತನಿಗೆ ಅದನ್ನ ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ, ಇನ್ನು ಮುಂದೆ ಬರುವವನಾದನು. ದೇವರ ವಾಕ್ಯ ಸ್ಪಷ್ಟ ಇರ್ತದೆ. ಅದಕ್ಕೆ ಸತ್ಯ ತಿಳಿದುಕೊಳ್ಳುವ ಅಗತ್ಯ ಉಂಟು ಇವತ್ತು. ಎಷ್ಟೋ ಮಾನವನಿಗೆ ಸತ್ಯವನ್ನು ಗೊತ್ತಿಲ್ಲದೆ ಇವತ್ತು ಮಾನವನು ಏನು ಮಾಡ್ತಾ ಇದ್ದಾನೆ? ಇವತ್ತು ಕಷ್ಟದಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ. ಏಕೆ? ಸತ್ಯ ಗೊತ್ತಿಲ್ಲ. ಪುನಃ ಏನಿರ್ತದೆ ವಾಕ್ಯ? ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವನ್ನು ನಿಮಗೆ ಬಿಡುಗಡೆ ಮಾಡುವುದು. ಖಾಲಿ ಸತ್ಯ ಮಾತ್ರ ನಿಮಗೆ ಬಿಡುಗಡೆ ಮಾಡ್ತದೆ, ಬೇರೆ ಏನು ಬಿಡುಗಡೆ ಮಾಡುದಿಲ್ಲ. ಎಷ್ಟು ಕಡೆ ಓಡಬಹುದು, ಅಲ್ಲಿ ಬಿಡುಗಡೆ ಆಗ್ತದೋ, ಇಲ್ಲಿ ಬಿಡುಗಡೆ ಆಗ್ತದೋ, ಆ ಸೇವಕನಲ್ಲಿ ಬಿಡುಗಡೆ ಆಗ್ತದೋ, ಈ ಸೇವಕನಲ್ಲಿ ಬಿಡುಗಡೆ ಆಗ್ತದೋ, ಎಲ್ಲಿ ಕೂಡ ಬಿಡುಗಡೆ ಆಗುದಿಲ್ಲ. ಸತ್ಯ ಮಾತ್ರ ನಿಮಗೆ ಬಿಡುಗಡೆ ಆಗ್ತದೆ. ಸತ್ಯ ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಉಂಟು. ಸತ್ಯ ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ. ಪಿಲಾತನ ಮುಂದೆ ಯೇಸು ಹೋಗಿ ನಿಂತು ಹೇಳ್ತಾ ಇದ್ದಾನೆ. ಪಿಲಾತನ ಕೇಳ್ತಾನೆ, ನೀನು ಯಾರು, ಎಲ್ಲಿಂದ ಬಂದಿದ್ದೀ? ಯೇಸು ಹೇಳ್ತಾನೆ, ನಾನು ಸತ್ಯಕ್ಕೆ ಹತ್ರ ಬಂದಿದ್ದೇನೆ. ಪಿಲಾತನು ಹೇಳ್ತಾ ಇದ್ದಾನೆ, ಪಿಲಾತನು ಅನ್ಯನು. ಸತ್ಯ ಎಂದರೆ ಏನು ನೋಡಿ, ಗೊತ್ತಿಲ್ಲ ನನಗೆ ಸತ್ಯ ಎಂದರೆ ಏನು. ಯೇಸುಗೆ ಹೇಳ್ತಾ ಇದ್ದೇನೆ. ಯೇಸು ಪಿಲಾತನ ಮುಂದೆ ನಿಲ್ಲುವಾಗ ಮಾತಾಡ್ತಿದ್ದ. ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ. ಆದರೂ ಹೆರೋದನ ಹತ್ತಿರ ಹೋಗುವಾಗ ಯೇಸುಗೆ ಹೆರೋದನ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಹೇಗೆ ಪಿಲಾತನ ಹೆರೋದನ ಹತ್ತಿರಕ್ಕೆ ಅವನು ಕಳಿಸ್ತಾನೆ. ಆಗ ಅವನು ಒಂದು ಶಬ್ದ ಕೂಡ ಮಾತಾಡಲಿಲ್ಲ. ನೀನು ನನ್ನ ಹತ್ರ ಮಾತಾಡ್ತಿಲ್ವೋ? ನನಗೆ ಅಧಿಕಾರ ಉಂಟು ಹೇಳ್ತಾನೆ ಹೆರೋದನು. ನಿನಗೆ ಬಿಡಿಸ್ಲಿಕ್ಕೆ ಅಧಿಕಾರ ಉಂಟು ನನಗೆ. ಮಾತಾಡಲಿಲ್ಲ ಯೇಸು, ಒಂದು ಶಬ್ದ ಮಾತಾಡಲಿಲ್ಲ. ಯೇಸುಗೆ ಗೊತ್ತಿತ್ತು ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು. ಯೇಸುಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಪ್ರಿಯರೇ, ನಮಗೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹೇಗೆ ಗೊತ್ತಿರುವುದು? ಸತ್ಯ ವೇದವನ್ನು ಓದಿ ನಾವು ತಿಳ್ಕೊಳ್ಳಬೇಕು. ನಾವು ಮುಂದೆ ಏನಾಗ್ತದೆ ವಾಕ್ಯ ಎಂದು ಹೇಳಿದರು. ಅದಕ್ಕವರು, ನಾವು ಅಬ್ರಾಹ್ಮನ ಸಂತಾನದವರು, ನಾವು ಅಬ್ರಾಹ್ಮನ ಸಂತಾನದವರು, ನಾವು ಯಾರಿಗೂ ಎಂದು ದಾಸರಾಗಿಲ್ಲ, ನಾವು ಯಾರಿಗೂ ಎಂದು ದಾಸರಾಗಿಲ್ಲ. ಅವರ ತಲೆಯಲ್ಲಿ ಒಂದೇ ಇತ್ತು, ನಾವು ದಾಸರಲ್ಲ. ನಿಮಗೆ ಬಿಡುಗಡೆಯಾಗುವುದೆಂದು, ನಿಮಗೆ ಬಿಡುಗಡೆ ಆಗುದೆಂದು ನೀನು ಹೇಳುವುದು ಹೇಗೆ, ನೀವು ಹೇಳುದು ಹೇಗೆ ಅಂದರು. ಅದಕ್ಕೆ ಯೇಸು ನೋಡಿ, ವೆರಿ ಇಂಪಾರ್ಟೆಂಟ್ ಇದ್ದಿ ವಾಕ್ಯ. ನಿಜ ನಿಜವಾಗಿ ಹೇಳ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ. ಎರಡು ಸರಿ ಹೇಳ್ತಾ ಕನ್ಫರ್ಮೇಶನ್. ನಿಜ ನಿಜವಾಗಿ ಹೇಳ್ತೇನೆ. ಪಾಪ ಮಾಡುವವರೆಲ್ಲರೂ, ಪಾಪ ಮಾಡುವವರು ಎಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪಕ್ಕೆ ದಾಸರಾಗಿದ್ದಾರೆ. ಎಲ್ಲರೂ ಯಾರ್ಯಾರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಅವರು ಪಾಪಕ್ಕೆ ದಾಸರಾಗಿದ್ದಾರೆ. ಅವರು ದಾಸರಾಗಿದ್ದಾರೆ ಪಾಪಕ್ಕೆ. ಯೇಸು ಹೇಳ್ತಾನೆ. ಮುಂದೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ದಾಸನು ಶಾಶ್ವತವಾಗಿರುವುದಿಲ್ಲ ಅಂದ್ರೆ ಒಬ್ಬ ಕೆಲಸಗಾರನು ಒಬ್ಬ ಮನೆಯೊಳಗೆ ಶಾಶ್ವತವಾಗಿ ಇರುವುದಿಲ್ಲ. ಅವನು ಹೋಗ್ಬೇಕು, ಅವನು ಬಿಟ್ಟು ಹೋಗ್ಬೇಕು. ಆದರೆ ಮಗನು, ಅಲ್ಲಿ ಮುಂದೆ ಹೇಳ್ತಾರೆ, ಮಗನು ಶಾಶ್ವತವಾಗಿ ಇರುವನು. ಮಗನು ಶಾಶ್ವತವಾಗಿ ಇರುವವನು. ಯಾರು ಮಗನು? ಯೇಸು ಕ್ರಿಸ್ತನು.
ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ನಮಗೆ ಬಿಡುಗಡೆ ಕೊಡುವುದು ಯಾರು? ಯೇಸು ಕ್ರಿಸ್ತನು. ಮಗನು ಬಿಡುಗಡೆ ಕೊಟ್ಟರೆ ನಮಗೆ ನಿಜವಾಗಿ ಬಿಡುಗಡೆ. ಇವತ್ತು ಬಿಡುಗಡೆ ಬೇಕು ಓಡಿ ಹೋಗ್ತಾರಲ್ಲ, ಇಲ್ಲ, ಮಗನು ಬಿಡುಗಡೆ ಕೊಡಬೇಕು. ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ ಕೊಡಬೇಕು. ಅದು ನಿಜವಾದ ಬಿಡುಗಡೆ ಆಗಿದೆ. ಯಾವ ಬಿಡುಗಡೆ? ಯೇಸು ಏನು ಮಾತಾಡ್ತಾ ಇದ್ದಾನೆ? ಯೇಸು ಎರಡನೇ ಮರಣದಿಂದ ತಪ್ಪಿಸಲಿಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಬಂದದ್ದು. ಮಗನು ಬಿಡುಗಡೆ ಕೊಟ್ಟ. ನಿಮಗೆ ಮಗನು ಮಾತ್ರ ಸಾಧ್ಯ ಉಂಟು ಒಬ್ಬ ವ್ಯಕ್ತಿಗೆ ಬಿಡುಗಡೆ ಮಾಡಲಿಕ್ಕೆ. ಮಗನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಯು ಪರಲೋಕಕ್ಕೆ ಹೋಗ್ತಾನೆ. ಮಗನ ಬಿಟ್ಟು ಯಾವ ಮಾರ್ಗ ಹಿಡಿದರು ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ಸಾಧ್ಯವಿಲ್ಲ ಅವನು ಪರಲೋಕ ಹೋಗಲಿಕ್ಕೆ. ಇವತ್ತು ಮಾನವನು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೇಗಾದರೂ ಬಿಡುಗಡೆ ಆಗ್ಬೇಕು, ಹೇಗಾದ್ರೂ ನಾವು ಪರಲೋಕಕ್ಕೆ ಹೋಗ್ಬೇಕಂತ ಸತ್ಯವೇದ ಹೇಳ್ತದೆ. ಇಲ್ಲ, ಸಾಧ್ಯ ಇಲ್ಲ. ಮಗನ ಬಿಡುಗಡೆ ಕೊಡಬೇಕು. ಯೇಸು ಕ್ರಿಸ್ತನ ಬಿಡುಗಡೆ ಕೊಡಬೇಕು. ನಿಮಗೆ ಯೇಸು ಕ್ರಿಸ್ತನ ಬಿಡುಗಡೆ ಕೊಟ್ಟರೆ ಅದು ನಿಮಗೆ ನಿಜವಾಗಿ ಬಿಡುಗಡೆ ಆಗಿದೆ. ಅಲ್ಲಿ ದೇವರು ಹಾಕುತ್ತದೆ, ಅದು ಹೇಳ್ತದೆ, ಮಗನು ನಿಮ್ಮನ್ನು ಬಿಡುಗಡೆ ಕೊಟ್ಟರೆ ನಿಜವಾಗಿ ನಿಮಗೆ ಬಿಡುಗಡೆ ಯಾವುದು. ಇವತ್ತು ಬಿಡುಗಡೆ ಬೇಕಾ? ಯೇಸುನು ನೀವು ಕರೆಯಬೇಕು, ಯೇಸುನ ಹಿಂದೆ ಹೋಗ್ಬೇಕು, ಬಿಡುಗಡೆ ಆಗ್ತದೆ. ನೋಡಿ, ಇನ್ನೊಂದು ವಾಕ್ಯ ನಾವು ಓದ್ತೇವೆ. 12ನೇ ಅಧ್ಯಾಯ ಯೋಹನ ಸುವಾರ್ತೆ, ಅಲ್ಲಿ 12ನೇ ಅಧ್ಯಾಯ 20ರಿಂದ ಓದುವುದು. ಒಂದು ದಿವಸ ಅನ್ಯರು ಯೇಸುವನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅನ್ಯರು ಅಲ್ಲಿ ಹೇಳ್ತದೆ 20. ಇದಲ್ಲದೆ ದೇವರ ಆರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಗ್ರೀಕರಿಂದ ಅನ್ಯರು, ಕೆಲವು ಮಂದಿ ಗ್ರೀಕರು ಇದ್ದರು. ಅಲ್ಲಿ ಇವರು ಗಲಿಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನಿಗೆ ಬಳಿಗೆ ಬಂದು, ಅಯ್ಯ ಯೇಸುವನ್ನು ನೋಡಬೇಕೆಂದಿದ್ದೇವೆ. ಯೇಸುವನ್ನು ನೋಡಬೇಕು. ಅನ್ಯನು. ಪ್ರಿಯ ದೇವರ ಮಕ್ಕಳೇ, ಮುಂದಿನ ಸಮಯ ಬರ್ತದೆ ಲೋಕದಲ್ಲಿ. ಎಲ್ಲರೂ ಹೇಳ್ತಾರೆ, ನನಗೆ ಯೇಸುವನ್ನು ನೋಡಬೇಕು. ಹೇಗೆ ಈ ಗ್ರೀಕನು ಬಂದ? ಅಯ್ಯ, ನನಗೆ ಯೇಸುವನ್ನು ನೋಡಬೇಕು. ನೋಡಿ, ಅವರ ಒಳಗೊಂದು ಏನಾಯ್ತು? ಆಸೆ, ಯೇಸುವನ್ನು ನೋಡಬೇಕು. ಆದರೂ ಹೇಳ್ತಾನೆ ನೋಡಿ, ಅಯ್ಯ, ಯೇಸುವನ್ನು ನೋಡಬೇಕೆಂದು ಅವನನ್ನು ಬೇಡಿಕೊಂಡನಂತೆ. ಅನ್ಯನು ನನಗೆ ಯೇಸುವನ್ನು ನೋಡಬೇಕು. ಆ ಕಾಲ ಬರ್ತದೆ ಪ್ರಿಯರೇ, ಒಂದು ಸಮಯ ಬರ್ತದೆ, ಹುಡುಕುವ ಸಮಯ ಬರ್ತದೆ. ಯೇಸುವನ್ನು ಹುಡುಕುವ ಸಮಯ ಬರ್ತದೆ. ಅಯ್ಯ, ಎಲ್ಲಿದ್ದಾನೆ ಯೇಸು? ಏಕೆಂದರೆ ಮಾನವನಿಗೆ ಆತನು ಹುಡುಕುವಾಗೆ ಮಾಡಿದ್ದಾನೆ. ಆ ರೀತಿ ಅದನ್ನು ಸೃಷ್ಟಿ ಮಾಡಿದ್ದಾನೆ, ಹುಡುಕುವಾಗೆ. ಅಯ್ಯ, ನನಗೆ ಯೇಸುವನ್ನು ನೋಡಬೇಕು. ನೋಡಿ, ಇವರು ನೋಡ್ಲಿಕ್ಕೆ ಬಂದದ್ದು ಯೇಸುಗೆ. ಮುಂದೆ ಏನಾಗ್ತದೆ ನೋಡಿ. ಯೇಸು ಫಿಲಿಪ್ಪನು ಬಂದು ಆಂದ್ರೆಗೆ ಹೇಳಿದನು. ಏನಂತ? ಫಿಲಿಪ್ಪನು ಬರ್ತಾ ಇದ್ದಾನೆ, ಆತನು ಆಂದ್ರೆಗೆ ಹೇಳ್ತಾನೆ. ಹೇಳ್ತಾನೆ. ಮುಂದೆ ಆಂದ್ರೆಯನು ಫಿಲಿಪ್ಪನು ಯೇಸುಗೆ ಹೇಳಿದರು, ನಿನಗೆ ನೋಡ್ಬೇಕಂತೆ, ನಿನಗೆ ಕಾಣಬೇಕಂತೆ. ನೋಡಿ, ಒಳಗಿನ ಆಶೆ ನೋಡಿ. ಇವತ್ತು ಈ ಮೆಸೇಜ್ ನೋಡುವ ಎಲ್ಲರ ಹೃದಯದಲ್ಲಿ ದೇವರು ಆಶೆ ಹಾಕ್ತಾನೆ, ಒಂದು ಆಶೆ ಹಾಕ್ತಾನೆ, ಒಂದು ದಾಹ ಹಾಕ್ತಾನೆ. ಒಳಗಿಂದ ನಿಮ್ಮ ಒಂದು ದಾಹ ಹಾಕ್ತಾನೆ ದೇವರು. ನನಗೆ ಯೇಸುವನ್ನು ನೋಡಬೇಕು, ನನಗೆ ಯೇಸು ಬೇಕು. ಇಂಥ ದಾಹವನ್ನು ಹಾಕುತ್ತಾನೆ, ನಿಮ್ಮ ಒಳಗೆ ಹಾಕ್ತಾನೆ. ಅದು ಮುಂದೆ ಏನಿದೆ ದೇವರ ವಾಕ್ಯ? ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಇದು ವೆರಿ 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 ಇಂಪಾರ್ಟೆಂಟ್.
ಆಗ ಯೇಸು ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ. ಉತ್ತರ ಕೊಟ್ಟು ನೋಡಿ, ಅವರು ಏಕೆ ಬಂದದ್ದು? ಅವರು ಯೇಸುಗೆ ನೋಡಬೇಕು ಅಂತ ಬಂದದ್ದು. ಆದ್ರೆ ಇಲ್ಲಿ ಯೇಸು ಇಲ್ಲಿ ಏನು ಮಾತಾಡ್ತಾನೆ? ಆಗ ಯೇಸು ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ತನ್ನ ಮಹಿಮೆಯನ್ನು ಹೊಂದುವ ಸಮಯ ಬಂದಿದೆ ಅಂತ ಹೇಳ್ತಾನೆ ಯೇಸು ಕ್ರಿಸ್ತ. ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ನಾವು ಈಗ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ. ನೋಡಿ, ಇವರು ಹುಡುಕಿಕೊಂಡು ಬಂದದ್ದು. ಯೇಸು ಏನು ಮಾತಾಡ್ತಾರೆ ನೋಡಿ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು. ಸತ್ತರೆ ಬಹಳ ಫಲ ಕೊಡುವುದು. ಸತ್ತರೆ ಬಹಳ ಫಲ ಕೊಡುವುದು. ಯಾವ ವಿಷಯದಲ್ಲಿ ಯೇಸು ಮಾತಾಡ್ತಾರೆ? ಸತ್ತರೆ ಬಹಳ ಫಲ ಕೊಡುವುದು. ಈ ಮರಣದ ವಿಷಯದಲ್ಲಿ ಯೇಸು ಮಾತಾಡುವುದಿಲ್ಲ. ಮನುಷ್ಯನು ಸಾಯಲಿಕ್ಕೆ ಉಂಟು, ತನ್ನ ಅಭ್ಯಾಸಕ್ಕೆ ಸಾಯಲಿಕ್ಕೆ ಉಂಟು. ಸತ್ತರೆ ಬಹಳ ಫಲ ಕೊಡುವವನಾದನು, ಬಹಳಷ್ಟು ಫಲ ಕೊಡ್ತಾನೆ. ಇವರು ಏಕೆ ಬಂದದ್ದು? ಇಲ್ಲಿ ಏಕೆ ಬಂದದ್ದು? ಯೇಸು ನೋಡ್ಬೇಕು. ಯೇಸು ಏನು ಮಾತಾಡ್ತಾ ಇದ್ದಾನೆ? ಮನುಷ್ಯ ಕುಮಾರಿಗೆ ಮಹಿಮೆ ಹೊಂದುವ ಸಮಯ ಬಂದಿದೆ ಹೇಳ್ತಾನೆ. ಅದನ್ನ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಸತ್ತರೆ ಬಹಳ ಫಲ ಕೊಡುವುದು ಅಂದ್ರೆ ಒಬ್ಬ ವ್ಯಕ್ತಿ, ಕ್ರಿಸ್ತನಲ್ಲಿ ಹುಟ್ಟಿದ ವ್ಯಕ್ತಿ, ಅದನ್ನು ಸಾಯಲಿಕ್ಕೆ ಈ ಮಾಡದ ವಿಷಯದಲ್ಲಿ ಹೇಳ್ತಿಲ್ಲ, ಈ ಮಾಡದ ವಿಷಯದಲ್ಲಿ ಅಲ್ಲದು. ಆತನು ಕ್ಷಣಕ್ಕೆ ಸಾಯಲಿಕ್ಕೆ ಇರ್ತದೆ. ನಿಮ್ಮ ಜೀವಿತದಲ್ಲಿ ಒಂದೊಂದು ಪರೀಕ್ಷೆ ಆಗ್ತದೆ. ನಿಮ್ಮ ಜೀವಿತ, ನನ್ನ ಜೀವಿತ ಒಂದೊಂದು ಕ್ಷಣಕ್ಕೆ ಪರೀಕ್ಷೆ ಆಗ್ತದೆ. ಅಲ್ಲಿ ನಾವು ಸಾಯಬೇಕು, ಆ ಭಾಗದಲ್ಲಿ ಸಾಯಬೇಕು. ನೋಡಿ, ಯೇಸುವಿನ ಹಿಂದೆ ಹೋಗುವುದೆಂದರೆ ಏನು? ನಮ್ಮ ಹಳೆಯ ಅಭ್ಯಾಸಕ್ಕೆ ನಾವು ಸಾಯಲಿಕ್ಕೆ ಉಂಟು. 1 by 1 ಅಂದ್ರೆ ಒಳಗೆ ಉಂಟು, ಅದು ಅಭ್ಯಾಸ ಉಂಟು, ಅದಕ್ಕೆ ಸಾಯಲಿಕ್ಕೆ ಉಂಟು. ಅದಕ್ಕೆ ಸತ್ತರೆ ಹೆಚ್ಚು ಫಲ ಕೊಡುವುದು, ಇಲ್ಲದೆ ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಮಾನವನು ಈ ರೀತಿ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಸಾಯಬೇಕು. ನಿಮ್ಮ ಹಳೆ ಅಭ್ಯಾಸಕ್ಕೆ ನೀವು ಸಾಯಬೇಕು. ಸತ್ತರೆ ಮಾತ್ರ ಬಹಳ ಫಲ ಕೊಡುತ್ತೀರಿ. ಇವತ್ತು ನೀವು ಮತ್ತು ನಾವು ಬಹಳ ಫಲ ಕೊಡಬೇಕು. ಕೊಡುದು ಹೇಗೆ? ನಿನಗೆ ಎದುರಾಳಿ ಬರ್ಬೋದು, ನಿನಗೆ ಹಿಂಸೆ ಬರ್ಬೋದು, ನಿಂದೆ ಬರ್ಬೋದು. ನೀನು ಸಹಿಸಿಕೊಂಡು ಇರಬೇಕಾಗ್ತದೆ. ನೀನು ಮತ್ತು ನಾನು ಸಹಿಸಿಕೊಂಡು ಇರಬೇಕಾಗ್ತದೆ. ಇದು ಸಾಯಿ. ಹೋರಾಟ ಬರ್ಬೋದು, ಅಲ್ಲಿ ನೀವು ಏನು ಮಾಡಬೇಕು? ಹೋರಾಟದಿಂದ ನೀವು ಸಹಿಸಬೇಕು. ಅಲ್ಲಿ ಸಾಯಿತು, ಆಗ ಮಾತ್ರ ಬಹಳ ಫಲ ಕೊಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಬಹಳ ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ. ನೀವು ಏನು ಬಯಸ್ತಾರೆ? ನೀವು ಮತ್ತು ನಾವು ಫಲ ಕೊಡಬೇಕನ್ನು ಬಯಸ್ತಾನೆ. ಕೊಟ್ಟ ಫಲ ಅದು ನಿಲ್ಲಬೇಕಂತೆ. ನಾವು ಮತ್ತು ನೀವು ಕೊಟ್ಟ ಫಲ ಅದು ನಿಲ್ಲಬೇಕು. ಒಬ್ಬನಿಗೆ ನಿತ್ಯತ್ವ, ಒಬ್ಬ ವ್ಯಕ್ತಿಗೆ ನಿತ್ಯತ್ವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಆತನ ಜೀವಿತದಲ್ಲಿ ಆತನು ಸಾಯಲಿಕ್ಕೆ ಉಂಟು. ಅದಕ್ಕೆ ಆತನು ಪೌಲನು ಬರೆಯುತ್ತಾ ಇದ್ದಾನೆ, ರೋಮಪುರ 6ರಲ್ಲಿ ಬರೆಯುತ್ತಾ ಇದ್ದಾನೆ. ಆತನು ಹೇಳ್ತಾನೆ, ನೀವು ಸತ್ತವರಲ್ಲ, ನೀವು ಕ್ರಿಸ್ತನಲ್ಲಿ ಸತ್ತಿದ್ದೀರಿ. ಈಗ ಜೀವಿಸುವುದು ನೀವು, ನಾವು ಅಲ್ಲ. ಕ್ರಿಸ್ತನಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವೆ. ಕ್ರಿಸ್ತನಿಗೋಸ್ಕರ ಜೀವಿಸುವುದು, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನಿಗೋಸ್ಕರ ಜೀವಿಸುತ್ತೆ ಹೇಳ್ತಾನೆ. ಏಕೆಂದರೆ ಆತನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ದಾನೆ. ಪ್ರಿಯರೇ, ತಂದೆಯು ದೊಡ್ಡವನಾಗಿದ್ದಾನೆ. ಅದಕ್ಕೆ
ಯಾಕಂದ್ರೆ ಯೇಸು ಯಾವಾಗಲೂ ತಂದೆಗೆ ತೋರಿಸ್ತಿದ್ದ. ನಾವು ಇನ್ನೊಂದು ವಾಕ್ಯವನ್ನು ಓದುವ ಅಪೊಸ್ತಲರ ಜೀವಿತದಲ್ಲಿ, ಅವರ ಜೀವಿತದಲ್ಲಿ ಆದ ಸಂಗತಿ 12ನೇ ಅಧ್ಯಾಯ 6 ಓದುವ 6. ಹೆರೋದನು ಅವನನ್ನು ಜನರ ಮುಂದೆ ಧರಿಸಬೇಕೆಂದಿದ್ದ. 6. ಹೆರೋದನು ಅವನನ್ನು ಜನರ ಮುಂದೆ ಧರಿಸಬೇಕಿದ್ದ ದಿವಸ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ಏನ್ ಮಾಡ್ತಿದ್ದನು? ನಿದ್ದೆ ಮಾಡ್ತಿದ್ದನು ಆತನು. ಯಾಕೆ ಕಟ್ಟಲ್ಪಟ್ಟಿದ್ದಾನೆ? ಏನು ಕೆಲಸ ಮಾಡಿದ್ದಾನೆ ಆತನು? ಏನು ಹಾಲು ಕೆಲಸ ಮಾಡಿದ್ದಾನೆ ಆತನು? ಹೆರೋದನಿಗೆ ವಿರುದ್ಧ ಹೋಗಿದ್ದಾನೆ ಆತನು? ಇಲ್ಲ. ಸ್ವಾರ್ಥ ಕೆಲಸ. ಪ್ರಿಯರೇ, ಹಿಂದಿನ ಆ ಅಪೊಸ್ತಲರ ಕಾಲದಲ್ಲಿ ತುಂಬಾ ಹಿಂಸೆ ಇತ್ತು. ತುಂಬಾ ಹಿಂಸೆಗೆ ಒಳಗಾಗಿದ್ದಾರೆ. ಆರಂಭದ ಸೇವೆ ನಾವು ಇಲ್ಲಿ ಓದಿದ್ರೆ ಗೊತ್ತಾಗ್ತದೆ, ತುಂಬಾ ಹಿಂಸೆ ಇತ್ತು ಅವರಿಗೆ. ಅವರು ಹಿಂಸೆಯನ್ನು ಎದುರಿಸುತ್ತಿದ್ದರು. ಅದಕ್ಕೋಸ್ಕರ ಇಲ್ಲಿ ಪೇತ್ರನಿಗೆ ಹಿಡಿದು ಜೈಲಲ್ಲಿ ಹಾಕಿದ್ದಾರೆ, ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈಗ ಎಲ್ಲಿದ್ದಾನೆ ಆದರೂ? ಸೆರೆಮನೆಯಲ್ಲಿದ್ದಾನೆ. ಯಾತಕ್ಕೋಸ್ಕರ ಇದ್ದಾನೆ? ಕ್ರಿಸ್ತನಿಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ಆತನು ಸೆರೆಮನೆಯಲ್ಲಿದ್ದಾನೆ, ಸೆರೆಯ ಒಳಗಿದ್ದಾನೆ ಆತನು. ಬೇರೆ ಯಾತಕ್ಕೋಸ್ಕರ ಅಲ್ಲ. ಏನು ಮಾಡಿದ್ದಾನೆ ಅಲ್ಲಿ? ದೇವರ ಮಕ್ಕಳ ಅವನು ಮಲಗಿದ್ದಾನೆ ಅಂತೆ. ಸೆರೆಮನೆ ಅಂದರೆ ಹೇಗೆ? ಯಾವ ರೀತಿಯ? ಈಗಿನ ಸೆರೆಮನೆ ಹಾಗೆ ಅಲ್ಲ, ಕತ್ತಲೆಯಲ್ಲಿ ನಿಲ್ಲಿಕ್ಕೆ ಕೂಡ ಆಗುದಿಲ್ಲ ಅಂತ ಒಂದು ಸೆರೆಮನೆ. ಅವನಿಗೆ ಹಾಕಿದ್ದಾರೆ, ಬೇಡಿ ಹಾಕಿದ್ದಾರೆ, ಕೈ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆತನು ಬೇಡಿ ಹಾಕಿ ಆತನು ಸೆರೆಮನೆಯಲ್ಲಿದ್ದಾನೆ. ಅಲ್ಲಿ ದೇವರ ವಾಕ್ಯ ಆತನು ಮಲಗಿದ್ದಾನೆ ಅಂತೆ. ಯಾವ ನಿದ್ರೆ ಅವನಿಗೆ? ಯಾವ ನಿದ್ರೆ ಬಂದಿದೆ ಅವನಿಗೆ? ಯಾತಕ್ಕೋಸ್ಕರ ಆತನು ಮಲಗಿದ್ದಾನೆ? ಸೆರೆಮನೆಗೆ ಹೋದ್ರೆ ಯಾರು ಮಲಗ್ತಾರ? ಇಲ್ಲಿ ದೇವರ ಅವನು ಮಲಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಅಲ್ಲಿ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಪ್ರಿಯರೇ, ಇವನು ಯೇಸುಟ್ಟಿಗಿದ್ದವನು. ಯೇಸುಟ್ಟಿಗೆ ಇದ್ದ ಅಪೊಸ್ತಲನು ಪೇತ್ರನು. ಒಂದು ದಿವಸ ಅಪೊಸ್ತಲರು ಮತ್ತು ಯೇಸು ಕ್ರಿಸ್ತನು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಶುಭ ಸಂದೇಶ 8:24 ಅವರು ದೋಣಿಯಲ್ಲಿ ಹೋಗ್ತಾರೆ, ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ದೇವರ ವಾಕ್ಯ ಹೇಳ್ತಿದೆ, ಅಲ್ಲಿ ದೊಡ್ಡ ಬಿರುಗಾಳಿ ಬಂತಂತೆ, ಅಲೆಗಳು ಬಂತು, ತುಫಾನ್ ಅಂತ ತುಫಾನ್ ಬಂತು, ದೋಣಿಗೆ ಹೊಡೆಯಿತು. ಆದರೆ ಅಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ತಿದ್ದ? ಮಲಗಿದ್ದಾನೆಂದು ದೇವರ ವಾಕ್ಯ ಹೇಳ್ತದೆ. ಹೇಗೆ ಆದವ ಮಲಗಿದ್ದನು ಯೇಸು ಕ್ರಿಸ್ತನು? ಗೊತ್ತಿಲ್ಲಲ್ವ? ಅಲೆಗಳು ಹೊಡೆಯುತ್ತದೆ, ದೋಣಿಯ ಒಳಗೆ ಹೊಡೆತಾ ಉಂಟು, ನೀರು ತುಂಬಿದೆ, ಯೇಸು ಮಲಗಿದ್ದಾನೆ. ಏಕೆಂದರೆ ಯೇಸುಗೆ ಗೊತ್ತಿತ್ತು ಯೇಸು ಯಾರಾಗಿದ್ದಾನೆಂದು ಮತ್ತು ತಂದೆ ಯಾರಾಗಿದ್ದಾನೆ ಅವನಿಗೆ ಗೊತ್ತಿತ್ತು. ಅಲೆಗಳು, ನೀರು, ಗಾಳಿ ಯಾರು ಸೃಷ್ಟಿ ಮಾಡಿದ್ರು? ತಂದೆ ಸೃಷ್ಟಿ ಮಾಡಿದ್ರು. ಈಗ ಮಗನು ದೋಣಿಯಲ್ಲಿದ್ದಾನೆ. ಅವನಿಗೆ 100% ಕನ್ಫರ್ಮೇಶನ್, ನನ್ನ ತಂದೆ ಎಲ್ಲವನ್ನು, ಎಲ್ಲ ತಂದೆಯ ಕೈಯಲ್ಲಿ ಕಂಟ್ರೋಲಲ್ಲಿ ಉಂಟು. ಭೂಲೋಕವು ಆತನ ಕೈಯಲ್ಲಿ ಉಂಟು. ಆತನ ಮಗನು ಮಲಗಿದ್ದಾನೆ. ಸಂಪೂರ್ಣ ತಂದೆಯ ಮೇಲೆ ಆತನು ವಿಶ್ವಾಸ, ತಂದೆ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿದ್ರೆ ತೆಗೆದ ಇಲ್ಲಿ ಏನಾಗ್ತದೆ?
ಪೇತ್ರನಲ್ಲಿ ಎಲ್ಲಿದ್ದ? ಯೇಸುಟ್ಟಿಗೆ ಇದ್ದವು. ಯೇಸು ಅವರು ಬೊಬ್ಬೆ ಹೊಡಿತಾ ಇದ್ದಾರೆ, ಸ್ವಾಮಿ ನಾವು ಮುಳುಗುತ್ತೀವಿ, ನಾವು ಮುಳುಗಿ ಹೋಗ್ತೀವಿ. ಯೇಸು ಕ್ರಿಸ್ತನು ದೇವರ ವಾಕ್ಯತೆ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದ, ಅಧಿಕಾರ ಉಪಯೋಗ ಮಾಡಿದ. ಅದಕ್ಕೆ ಸತ್ಯವು ತಿಳಿಯಲಿ, ಸತ್ಯವು ನಿಮಗೆ ಬಿಡುಗಡೆ ಆಗ. ಅಧಿಕಾರ ಉಪಯೋಗ ಮಾಡಿದ. ಯೇಸು ಯಾವಾಗ ಬಾಯಿಂದ ಅಧಿಕಾರ ಉಪಯೋಗ ಮಾಡಿದ, ಎಲ್ಲ ಶಾಂತವಾಯಿತು, ಎಲ್ಲ ಶಾಂತ ಆಯಿತು. ಏಕೆ? ಅದನ್ನು ಅಧಿಕಾರ ಉಪಯೋಗ ಮಾಡಿದ. ಈಗ ಮುಂದೆ ದೇವರ ವಾಕ್ಯತೆ ಅಲ್ಲಿ 8ರಲ್ಲಿ 27 ಹೇಳ್ತದೆ. ಅಲ್ಲಿ 27 ಇವನು ಓದಿ 27 8ರಲ್ಲಿ ಆ ಜನರು ಹಾ ಬೆರಗಾಗಿ ಹ್ಮ್ ಈತನು ಎಂತವನಾಗಿರಬಹುದು, ಈತನು ಇರಬಹುದು, ಬೆರಗಾದರು. ಅಪ್ಪ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇದ್ದಾರೆ, ಈತನು ಎಂತನಾಗಿರ್ಬಹುದು. ಬೆರಗಾದರು, ಶಾಕ್ ಆಯ್ತು ಅವರಿಗೆ. ಗಾಳಿಗೆ ಸಮುದ್ರಕ್ಕೆ ಮಾತಾಡ್ತಾ ಇದ್ದಾನೆ, ಎಲ್ಲ ಶಾಂತ ಆಯಿತು. ಈತನು ಎಂತವನಾಗಿರ್ಬಹುದು. ಏಕೆಂದರೆ ಆತನಿಗೆ ಗೊತ್ತಿತ್ತು, ತಂದೆಯು ಆತನಿಗೆ ಈ ಲೋಕದಲ್ಲಿ ಕಳಿಸಿದ್ದಾನೆ. ಅದಕ್ಕೋಸ್ಕರ ಆತನು ಏನು ಮಾಡಿದ? ಗಾಳಿಗೆ ಗದರಿಸಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಪೇತ್ರನು ಎಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಪೇತ್ರನು ಯಾರೊಟ್ಟಿಗಿದ್ದ? ಯೇಸುಟ್ಟಿಗಿದ್ದ. ಯೇಸುಟ್ಟಿಗೆ ಇದ್ದವನು. ಅದು ಯೇಸುವಿನಿಗೆ ಟ್ರೈನ್ ಮಾಡಿದ್ದಾನೆ, ಟ್ರೈನ್ ಮಾಡಿ ಕಳಿಸಿದ್ದಾನೆ. ಯೇಸುಟ್ಟಿಗೆ ಇರುವಾಗ ಅವರು ಹೇಗೆ ಯೇಸು ಏನೇನು ಅದ್ಭುತ ಮಾಡ್ತಾನೆ, ಏನು ಸೂಚಕ ಮಾಡ್ತಾನೆ ಎಂದು ಅವರು ನೋಡುತ್ತಿದ್ದರು. ನನಗೆ ಮಾಡಲಿಕ್ಕೆ ಕಲಿಸಿ ಅಂತ ಹೇಳಿಲ್ಲ ಅವರು, ನಾನು ಕೂಡ ಅದ್ಭುತ ಮಾಡಬೇಕಂತ ಹೇಳಿಲ್ಲ ಅವರು. ಒಂದು ಸ್ಥಳದಲ್ಲಿ ಬರೆಯಲಿಲ್ಲ, ನನಗೆ ಕೂಡ ಅದ್ಭುತ ಮಾಡಲಿಕ್ಕೆ ಕಲಿಸು ಅವ್ರು ಹೇಳಿದರೆ ಏನು, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು ಅಷ್ಟೇ. ಅದ ಅದ್ಭುತ ಮಾಡಲಿಕ್ಕೆ ಕಲಿಸುತ್ತ ಅವರು ಎಲ್ಲಿಲ್ಲ ಅಪೊಸ್ತಲರು. ಇಲ್ಲಿ ಇವನು, ಈ ವ್ಯಕ್ತಿ ಮಲಗಿದ್ದಾನೆ. ಒಂದು ದರ್ಶನ ನೋಡ್ತಾ ಇದ್ದಾನೆ ಆತನು. ಮಲಗಿದಲ್ಲಿ ಒಂದು ದರ್ಶನ ನೋಡ್ತಾ ಇದ್ದಾನೆ ಆತನು. ಇಲ್ಲಿ ದೇವರ ವಾಕ್ಯವಿದೆ, ಅವರನ್ನು ಜನರ ಮುಂದೆ ತರಬೇಕೆಂದು ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಿಂತ ಕಟ್ಟಲ್ಪಟ್ಟವನಾಗಿ ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಮುಂದೆ ಏನಿರ್ತದಲ್ಲಿ ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಕಾವಲುಗಾರರು ಏನ್ ಮಾಡ್ತಿದ್ರು? ಬಾಗಿಲ ಮುಂದೆ ಸೆರೆಮನೆಯನ್ನು ಕಾಯುತ್ತಿದ್ದರು. ನೋಡಿ, ಪೇತ್ರನಿಗೆ ಇಷ್ಟು ಒಳಗೆ ಹಾಕಿದ್ದಾರೆ, ಇದೆ ಕಾವಲುಗಾರನಿದ್ದಾನೆ, ಅಲ್ಲಿ ಕಾಯ್ತಾ ಇದ್ದಾರೆ, ಸೆರೆಮನೆ ಕಾಯ್ತಾ ಇದ್ದಾರೆ. ಮುಂದೆ ದೇವರ ವಾಕ್ಯದಲ್ಲಿ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಪಕ್ಕನೆ ಒಂದು ಕ್ಷಣದಲ್ಲಿ ಪೇತ್ರನ ಎದುರಿಗೆ ದೇವದೂತನು ಬಂದು ನಿಂತನು. ನೋಡಿ ಪ್ರಿಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು, ಪ್ರಾಣ ಕೊಟ್ಟನು, ಉಣ್ಣಲ್ಪಟ್ಟಿದ್ದು, ಜೀವಂತವಾದನು. ಹೀಗೆ ಬಿಟ್ಟನ, ಶಿಷ್ಯರಿಗೆ ಹೀಗೆ ಬಿಡಲಿಲ್ಲ. ನೀವು ಯೆರೂಸಲೇಮಿನಲ್ಲಿ ಮೇಲೆ ಕಾದುಕೊಂಡಿರಿ, ನಾನೊಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ. ಆ ಸಹಾಯಕನಿಗೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಆತನು ತಿಳಿಸ್ತಾನೆ. ನಿಮಗೆ ಅನಾಥರಾಗಿ ನಾನು ಬಿಡುವುದಿಲ್ಲ. ಆ ಸಹಾಯಕನು ಇದ್ದಾನೆ. ಯಾರು ಸಹಾಯಕ? ಪರಿಶುದ್ಧಾತ್ಮ. ಪಂಚಶತಮಾನ ದಿವಸ ಅವರು ಮೇಲಿನ ಮಾಳಿಗೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದರು. ಸಡಲ್ ಎದ್ದು ಆ ಪರಿಶುದ್ಧಾತ್ಮ ಅವರ ಮೇಲೆ ಇಳಿತು. ಯಾರ ಮೇಲೆ? ಅಲ್ಲಿ 120 ಜನ ಇದ್ದರು, ಮರಿಯಳು ಸೇರಿ ಎಲ್ಲರ ಮೇಲೆ
ಮೇಲೆ ಪರಿಶುದ್ಧಾತ್ಮ ಬಂತು. ಪರಿಶುದ್ಧಾತ್ಮ ಬಂದದೇ ಬಂದು ಅವರು ಆತ್ಮಂತ ತುಂಬಿ ಅವರು ಬೋಧನೆ ಮಾಡಲಿಕ್ಕೆ ಶುರು ಮಾಡಿದರು. ಮರಣಕ್ಕೆ ಅವರು ಹೆದರಲಿಲ್ಲ ಪ್ರಿಯರೇ, ಅವರು ಮರಣಕ್ಕೆ ಹೆದರಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಏಕೆಂದ್ರೆ ಯೇಸು ಒಟ್ಟಿಗಿದ್ದವರು, ಅವರು ಯೇಸು ಒಟ್ಟಿಗೆ ಇದ್ದವರು ಅಪೊಸ್ತಲರು. ಯೇಸು ಹೇಗೆ ನಡೆಯುತ್ತಿದ್ದ ಈ ಲೋಕದ ಅದೇ ರೀತಿಯಲ್ಲಿ ಅವರು ನಡೆಯುತ್ತಿದ್ದರು. ಇಲ್ಲಿ ಸೆರೆಮನೆಯಲ್ಲಿ ಇದ್ದಾನೆ ಆತ. ಈಗ ಯಾತಕ ಸೆರೆಮನೆ? ಏನು ಅನ್ಯಾಯ ಮಾಡಿದ್ದಾರೆ ಇವರು? ಏನು ಅನ್ಯಾಯ ಮಾಡಲಿಲ್ಲ. ಅವರು ಖಾಲಿ ಕ್ರಿಸ್ತನಿಗೋಸ್ಕರ, ಯೇಸುಗೋಸ್ಕರ ಇವತ್ತು ಆತನ ಸೆರೆಮನೆಯಲ್ಲಿದ್ದಾರೆ. ನಾವು ನೋಡ್ತೇವೆ ಎಷ್ಟೋ ಮಂದಿ ಸೆರೆಮನೆಯಲ್ಲಿದ್ದಾರೆ. ಇದ್ದವರು ತನ್ನ ಜೀವವನ್ನು ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಪೊಸ್ತಲರು ಕೊಲ್ಲಲ್ಪಟ್ಟಿದ್ದಾರೆ. ಆದರೆ ಪ್ರಕಟಣೆ ಬರೆದ ಯೆಹೋವನು ಮಾತ್ರ ಕೊಲ್ಲಲ್ಪಡಲಿಲ್ಲ. ಒಬ್ಬನು ಮಾತ್ರ ಅಪೊಸ್ತಲನು, ಆತನಿಗೆ ಕೊಲ್ಲಿಲ್ಲ. ಮತ್ತೆಲ್ಲರೂ ತನ್ನ ಸುವಾರ್ತೆಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಅವರು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಯೋನ, ಆದರೆ ಆಗಲಿಲ್ಲ. ಅವ್ರ ಹತ್ರ ಆಗಲಿಲ್ಲ. ಈ ರೀತಿ ಅವರು ಹಿಂಸೆಗೆ ಒಳಗಾಗಿದ್ರು. ಹಿಂಸೆ ಪ್ರಿಯರೇ, ಆ ಯೇಸು ಕ್ರಿಸ್ತನು ಸ್ವರ್ಗರಾಜ್ಯಕ್ಕೆ ಹೋದ ನಂತರ, ಯೇಸು ಶಿಲುಬೆಗೆ ಹೋದ ನಂತರ ಹಿಂಸೆ ಆದಿಯಿಂದ ಉಂಟು. ಈಗ ಕೂಡ ಹಿಂಸೆ ಉಂಟು ಲೋಕದಲ್ಲಿ. ದೇವರು ಬಯಸ್ತಿಲ್ಲ ಎಲ್ಲರೂ ಹಿಂಸೆಗೆ ಒಳಗಾಗಬೇಕಂತ, ಆತನ ಬಯಸ್ತಿಲ್ಲ. ಅದಕ್ಕೋಸ್ಕರ ಇಂಥವರೇ ನಾವು ನೋಡ್ತೇವೆ, ಅಪೊಸ್ತಲರು ಹಿಂಸೆಗೆ ಒಳಗಾಗಿದ್ರು. ಇಲ್ಲಿ ಜೈಲಲ್ಲಿ ಇದ್ದಾನೆ ಆತನು. ದೇವರು ಹೇಗೆ ಆತನೊಟ್ಟಿಗೆ ಇದ್ದು ಕಾರ್ಯ ಮಾಡ್ತದೆ ನೋಡಿ. ಅಲ್ಲಿ ದೇವದೂತನು ಆ ಕೋಣೆ ಒಳಗೆ ಬೆಳಗೊಳೆದು ಆತನು ಪೇತ್ರನನ್ನು ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ಅದೇ ರೀತಿಯಲ್ಲಿ ಆತನು ಮಾಡಿದನು. ಪ್ರಿಯರೇ ನೋಡಿ, ದೇವರು ಏನು ಮಾಡಿದ? ದೇವದೂತರಿಗೆ ಕಳಿಸ್ತಾನೆ. ಏಕೆಂದ್ರೆ ಇವನ ಸೇವೆ ಕಂಪ್ಲೀಟ್ ಆಗಲಿಲ್ಲ. ಒಬ್ಬ ವ್ಯಕ್ತಿಯ ಸೇವೆ ಕಂಪ್ಲೀಟ್ ಆಗಲಿಕೊಟ್ಟು ಈ ಲೋಕದಲ್ಲಿ, ಇವನ ಸೇವೆ ಕಂಪ್ಲೀಟ್ ಆಗಲಿಲ್ಲ ಈ ಲೋಕದಲ್ಲಿ. ಇನ್ನೂ ಸೇವೆ ಉಂಟವನಿಗೆ. ಅವರಿಗೆ ದೇವರು ಕಾಪಾಡ್ತಾನೆ. ಇಲ್ಲಿ ದೇವದೂತನ ಬಂದಂತೆ ಅವನ ಮುಂದೆ ಬಂದು ನಿಂತಂತೆ. ದೇವರ ವಾಕ್ಯದಲ್ಲಿ ಅವನಿಂದ ಕೋಣೆ ಒಳಗೆ ಬೆಳಗೊಳಿಯಿತು. ಆತನ ಪೇತ್ರನ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಯನ್ನು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಗಟ್ಟನ್ನು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ಮತ್ತೇನಿದೆ? ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ನನ್ನ ಹಿಂದೆ ಬಾ ಎಂತಾನೆ. ನೀನು ನನ್ನನ್ನು ಹಿಂಬಾಲಿಸಿ ಹೇಳ್ತಾನೆ. ದೇವದೂತನೇ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸು. ನೀನೀಗ ನನ್ನನ್ನು ಹಿಂಬಾಲಿಸು. ನೋಡಿ, ದೇವರು ಬಿಡುಗಡೆ ಮಾಡುವ ಒಂದು ರೀತಿ ನೋಡಿ. ತನ್ನ ಭಕ್ತರಿಗೆ ಹೇಗೆ ಬಿಡುಗಡೆ ಮಾಡ್ತಾ ಇದ್ದಾನೆ ಆತ. ದೇವರ ವಾಕ್ಯದಲ್ಲಿ ತನ್ನ ಭಕ್ತರ ಮರಣನ ಅಲ್ಪ ಎಂದು ಆತನು ಎನಿಸುತ್ತಿಲ್ಲ. ತನ್ನ ಭಕ್ತನ ಮರಣ ಅಲ್ಪ ಎಂದು ದೇವರು ಎನಿಸುತ್ತಿಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಸೇವಕ ಆತನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಾನೆ. ಅದಕ್ಕೆ ಸರ ದೇವರು ಏನು ಮಾಡಿದನು? ಅಲ್ಲಿಂದ ಅವನಿಗೆ ಬಿಡುಗಡೆ ಮಾಡಿದನು. ಏಕೆಂದ್ರೆ
ಇವನ ಸೇವೆ ಕಂಪ್ಲೀಟ್ ಆಗಲಿಲ್ಲ. ಇನ್ನೂ ಉಂಟು ಸೇವೆ ಅವನಿಗೆ, ಮುಂದೆ ಸೇವೆ ಉಂಟು. ಅದಕ್ಕೋಸ್ಕರ ಅಲ್ಲಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ. ನನ್ನ ಹಿಂದೆ ಬಾಧ್ಯತೆ ಅಲ್ಲಿ ಮುಂದೆ ಇರ್ತೇನೋ ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿಗಳು ನಿಜವೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ತಾನು ನೋಡಿದ್ದು ಕನಸು ಎಂದು ನೆನೆಸ್ತಾನೆ. ಅದನ್ನು ಹೀಗೆ ಸೆರೆಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮಲಗಿದ್ದು ಆತನು ಮಲಗಿದ್ದಾನೆ ಅಷ್ಟೇ. ಈಗ ಇಷ್ಟೆಲ್ಲ ಆಗ್ತಾ ಉಂಟು. ಆತನ ನಾನೊಂದು ಕನಸು ನೋಡ್ತಾ ಇದ್ದೇನೆ. ಇಲ್ಲಿ ದೇವರು ಕಾರ್ಯ ಮಾಡ್ತಾನೆ ಅವನ ಜೀವಿತದಲ್ಲಿ. ಇವನು ಎನಿಸ್ತಾನೆ ಒಂದು ಕನಸು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇವನ ಜೀವಿತ ರಿಯಲಿ ಆಗ್ತಾ ಉಂಟಲ್ಲಿ, ಅದೇ ರೀತಿ ಆಗ್ತಾ ಉಂಟು. ಅಲ್ಲಿ ಅದನ್ನ ಕನಸು ಅಂತ ಎನಿಸ್ತಾನೆ. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತಿಳಿಯಿತು. ಅದು ತನ್ನಷ್ಟಕ್ಕೆ ತಾನು ತೆರೆಯಿತು. ನೋಡಿ, ಒಬ್ಬ ಭಕ್ತನು, ಒಬ್ಬ ಅಪೊಸ್ತಲನು ಯೇಸುರೊಟ್ಟಿಗಿದ್ದವನು ಬರ್ತಾ ಇದ್ದಾನೆ. ಬಾಗಿಲು ತೆರೆಯುತ್ತಾ ಉಂಟು, ಕಬ್ಬಿಣದ ಬಾಗಿಲು ತನ್ನಷ್ಟಕ್ಕೆ ತೆರೆಯುತ್ತಾ ಉಂಟು. ಹೊರಗೆ ಹೋಗ್ತಾ ಇದ್ದೇನೆ ಆತನು. ಅವನು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದನು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಅವನಿಗೆ ಬಿಟ್ಟು ಹೋದನು. ಏಕೆಂದ್ರೆ ಆ ದೂತನಿಗೆ ಕೊಟ್ಟ ಕೆಲಸ ಆತನು ಮಾಡಿದನು. ದೇವರ ದೂತನು ಆತನಿಗೆ ಕೊಟ್ಟ ಕೆಲಸ ಆತನು ಮಾಡಿದನು. ಪ್ರಿಯರೇ, ದೇವರ ಮಕ್ಕಳಿಗೆ ದೇವರು ದೂತರನ್ನು ಕೊಟ್ಟಿದ್ದಾನೆ. ನಿಮ್ಮ ಒಬ್ಬೊಬ್ಬರಿಗೆ ದೂತರುಂಟು, ನಿಮಗೆ ಗೊತ್ತಿಲ್ಲ ದೂತರು ಇದ್ದಾರೆ ಇಲ್ಲ. ಸತ್ಯವೇದ ಏನೆಂದರೆ, ಸತ್ಯವೇದಂತೆ ನಿಮಗೆ ದೂತರಿದ್ದಾರೆ, ನಿಮ್ಮ ಹಿಂದೆ ಮುಂದೆ ದೂತರಿದ್ದಾರೆ. ದೂತರು ದೇವರು ಏನ್ ಮಾಡ್ತಾರೆ? ನೀವು ಹೋಗುವಾಗ ಬರುವಾಗ ದೂತರಿಟ್ಟು ಕಾರ್ಯ ಮಾಡ್ತಾರಂತ ದೇವರು. ಪ್ರಿಯರೇ, ಪೌಲ ಮತ್ತು ಸಿಲಾಸನು ಬಂಧನದಲ್ಲಿ ಹಾಕುವಾಗ ಅವರು ಬಂಧನದಲ್ಲಿದ್ದರು. ಯಾತಕ್ಕೋಸ್ಕರ ಅವರು ಬಂಧನದಲ್ಲಿದ್ದರು? ಯಾರಿಗೆ ಹೊಡೆದಿದ್ದಾರ ಅವರು? ಅನ್ಯಾಯ ಮಾಡಿದಾರ ಅವರು? ಏನು ಮಾಡಲಿಲ್ಲ. ಸೇವೆಗೋಸ್ಕರ, ತುರ್ತು ಸತ್ಯಗೋಸ್ಕರ ಅವರಿಗೆ ಬಂಧನದಲ್ಲಿ ಹಾಕಿದ್ದಾರೆ. ದೇವರ ವಾಕ್ಯ ಇರ್ತದೆ. ಆ ಬಂಧನದಲ್ಲಿ ಅವರು ಏನು ಮಾಡ್ತಿದ್ದರು? ಪ್ರಾರ್ಥಿಸಿದ್ದರು ಮತ್ತೆ ಸ್ತುತಿಸುತ್ತಿದ್ದರು ದೇವರಿಗೆ. ಜೀವ ಸ್ವರೂಪನ ದೇವರಿಗೆ ಅವರು ಸ್ತುತಿಸುತ್ತಿದ್ದರು. ದೇವರ ವಾಕ್ಯ ಇರ್ತದೆ, ಸಡನ್ಲಿ ಎಂದು ಭೂಕಂಪ ಆಯಿತು. ಜೈಲಲ್ಲಿ ಸಡನ್ಲಿ ಎಂದು ಭೂಕಂಪ ಆಯಿತು. ಕೂಡಲೇ ಎಲ್ಲರ ಸಕ್ಕಳೆ ಕಳಚಿ ಬಿತ್ತು. ಯಾರ ಸಕ್ಕಳೆ ಕಳಚಿ ಬಿತ್ತು? ಇವರೇ ಅಲ್ಲ, ಜೈಲಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರ ಎಲ್ಲರ ಸಕ್ಕಳೆ, ಕೈಗಾಗದ ಕಾಲಿಗಾಗದ ಸಕ್ಕಳೆ ಕಳಚಿ ಬಿತ್ತು ಎಂದು ಅವರ ವಾಕ್ಯ. ಹೇಗೆ? ಇವರು ಏನು ಮಾಡಿದ್ರು? ಸ್ತುತಿ ಆರಾಧನೆ ಮಾಡಿ ಅಷ್ಟೇ. ಸ್ತುತಿ ಪದ ಹೇಳಿದ್ರು ಜೈಲು ಒಳಗೆ ಅಷ್ಟೇ. ಎಲ್ಲರ ಏನಾಯ್ತು? ಜೈಲುಗಳು ಮುರಿಯಲ್ಪಟ್ಟಿತು. ದೇವರಿಗೆ ಒಬ್ಬರಿಗೆ ರಕ್ಷಣೆಗೆ ತರಬೇಕಾದ್ರೆ ದೇವರು ಏನೋ ಮಾಡಲಿಕ್ಕೆ ಶಕ್ತನಿದ್ದಾನೆ. ಒಬ್ಬನಿಗೆ ರಕ್ಷಣೆಗೆ ತರಬೇಕೀಗ, ದೇವರು ಅಲ್ಲಿ ಅದ್ಭುತ ಮಾಡ್ತಾನೆ. ಈಗ ಯಾರು ರಕ್ಷಣೆಗೆ ಬರಬೇಕಲ್ಲಿ? ಅಲ್ಲಿ ಬರೆಯಲ್ಲ ಇದ್ದ ಎಲ್ಲ ಕೈದಿಗಳು ರಕ್ಷಣೆ ಬಂದಿದ್ದ ಅಲ್ಲಿ ಬರೆಯಲಿಲ್ಲ. ಯಾರು ರಕ್ಷಣೆ ಮಾಡಿದ್ರು? ಆ ಜೈಲು ಕಾಯುವವನು. ಜೈಲು ಕಾಯುವನು ಓಡಿ ಬರ್ತಾನೆ. ಏನಾಯ್ತು ಈ ರಾತ್ರಿ ಹೊತ್ತೇನೆ? ಅವನು ನೋಡ್ತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡಲಿಕ್ಕೆ ನೋಡ್ತಾನೆ. ಎಲ್ಲರೂ ಓಡಿದಾರಲ್ಲ ಹೊರಗೆ ಎಂದು. ಪೌಲನೇ ಹೇಳ್ತಾನೆ, ಆತ್ಮಹತ್ಯೆ ಮಾಡಬೇಡ, ನಾವು ಇಲ್ಲೇ ಇದ್ದೇವೆ. ಇಷ್ಟರಲ್ಲಿ ಆತನು ಪೌಲನ ಕಾಲಿಗೆ ಬಿದ್ದನೆಂದು ದೇವರು ವಾಕ್ಯವಿದೆ. ಅಡ್ಡ ಬಿದ್ದನು ಆತನು. ಪೌಲನಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ.
ತಾಗಿಸ್ತಾ ಇದ್ದಾನೆ, ಮದ್ದು ತಾಗಿಸ್ತಾ ಇದ್ದಾನೆ. ಮನೆಗೆ ಕೊಂಡೋಗಿ ಅವ್ರಿಗೆ ಊಟ ಮಾಡಿದ ದೇವರು, ಊಟ ಕೊಟ್ಟ ದೇವರು ವಾಕ್ಯಂತೆ. ಪೌಲೋಸಿರು ಏನ್ ಮಾಡಿದ್ರು? ಅಲ್ಲಿ ಸುವಾರ್ತೆ ಸಾರಿದರು. ಕಾವಲುಗಾರನಿಗೆ, ಯಾರಿಗೆ ಸಾರಿದರು? ಅವನಿಗೆ, ಕಾವಲುಗಾರನಿಗೆ ಮತ್ತೆ ಅವನ ಕುಟುಂಬಕ್ಕೆ ಸುವಾರ್ತೆ ಸಾರಿದರು. ಸಾರಿದ ಕೂಡಲೇ ದೇವರ ವಾಕ್ಯವಿದೆ, ಎಲ್ಲರೂ ರಕ್ಷಣೆಗೆ ಬಂದರು. ದೇವರ ವಾಕ್ಯವಿದೆ, ನೀನು ಬಂದರೆ ನಿನ್ನ ಕುಟುಂಬ ರಕ್ಷಣೆಗೆ ಬರ್ತದೆ ಅಂತ. ಇವತ್ತು ನಿನ್ನ ಕುಟುಂಬ ರಕ್ಷಣೆ ಬಂದಿದ್ಯಾ? ಎದೆ ಮಾಡ್ತಿದ್ಯಾ? ಅಯ್ಯೋ ನನ್ನ ಕುಟುಂಬ ರಕ್ಷಣೆ ಬರಲಿ, ನಾನು ಒಬ್ಬನೇ ಬಂದಿದ್ದೇನೆ. ಚಿಂತೆ ಮಾಡಬೇಡ. ದೇವರ ವಾಕ್ಯವಿದೆ, ನೀನು ಬಂದರೆ ನಿನ್ನ ಕುಟುಂಬಕ್ಕೆ ರಕ್ಷಣೆಗೆ ಬರ್ತದೆ. ದೇವರ ವಾಕ್ಯವಿದೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನ ಸಂಗಡ ಎಂದು ಕಾರ್ಯ ಮಾಡ್ತಾನೆ. ಹೆದರುವ ಅಗತ್ಯ ಇಲ್ಲ. ಇನ್ನೊಂದು ವಾಕ್ಯ ಓದುವ ಮತ್ತು ಮುಗಿಸ್ಲಿಕ್ಕೆ ಹೋಗುವ. ರೋಮಾಪುರದ ಪತ್ರಿಕೆ 8 ಪೌಲನು ಬರೆಯುತ್ತಾ ಇದ್ದಾನಲ್ಲಿ 37 8:37 ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯದಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹೇಗೆಂದರೆ ಮರಣವಾಗಲಿ, ನೋಡಿ, ಮರಣವಾಗಲಿ, ಜೀವವಾಗಲಿ, ದೇವದೂತನಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಿಶ್ಚಯ ಉಂಟು. ನಿಮಗೆ ನಿಶ್ಚಯ ಉಂಟು. ನಮ್ಮ ಕರ್ತನಿಂದ ಮನೆಗೆ ಬೇರೆ ಮಾಡಲಿಕ್ಕೆ ಯಾರೂ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕೆ ಪೌಲನಲ್ಲಿ ಬರೆಯುತ್ತಾ ಇದ್ದಾನೆ, ಇವತ್ತು ಸಭೆಗೆ ಬರೆಯುತ್ತಾ ಇದ್ದಾನೆ. ಆತನಿಂದ ಪ್ರತ್ಯೇಕ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಅಲ್ಲಿ ಆತನು ಹೇಳ್ತಾನೆ, ಪೂರ್ಣ ಜಯಶಾಲಿಗಳು ಆಗುತ್ತವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳು ಆಗಲಿ, ಪುನಃ ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿ ಯಾರಿಗೆ ಪ್ರತ್ಯೇಕ ಮಾಡಲಿಕ್ಕೆ ಆಗುದಿಲ್ಲ. ಯಾರಿಗೆ ಪ್ರತ್ಯೇಕ ಮಾಡಲಿಕ್ಕೆ, ಯಾವ ಭೂಮಿ ಆಗಲಿ ಆಕಾಶವಾಗಲಿ ಪ್ರತ್ಯೇಕ. ಹೇಗೆ ಕ್ರಿಸ್ತನವನಾಗಿದೆ, ನೀನು ಕ್ರಿಸ್ತನು. ಆತನಿಂದ ಪ್ರತ್ಯೇಕ ಮಾಡಲಿಕ್ಕೆ ಯಾರಿಗೆ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಿಯರೇ, ಯಾವ ದುರಾತ್ಮಗಳಿಗೆ ಸಾಧ್ಯ ಇಲ್ಲ. ದುರಾತ್ಮ ಪ್ರಯತ್ನ ಮಾಡಬಹುದು, ನಿನ್ನ ಜೀವಿತದಲ್ಲಿ ಪ್ರಯತ್ನ ಮಾಡಬಹುದು, ಆದರೆ ಸಾಧ್ಯ ಇಲ್ಲ ದುರಾತ್ಮಗೆ. ದೇವರಿಂದ ನಮ್ಮ ಕರ್ತನಾದ ಯೇಸುವಿನಿಂದ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತನ ಪ್ರೀತಿಯಿಂದ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತ್ಯವೇದ ಓದಿದೆವು. ಪೌಲನು ಜೈಲಲ್ಲಿದ್ದಾನೆ, ಆದರೆ ದೇವರ ಪ್ರೀತಿಯಿಂದ ಅವನಿಗೆ ಪ್ರತ್ಯೇಕ ಮಾಡಲಿಕ್ಕೆ ಆಗಲಿಲ್ಲ. ಪೇತ್ರನು ಜೈಲಲ್ಲಿದ್ದನು, ದೇವರ ಪ್ರೀತಿಯಿಂದ ಪ್ರತ್ಯೇಕ ಮಾಡಲಿಕ್ಕೆ ಆಗಲಿಲ್ಲ. ಆತನ ಪ್ರೀತಿ ಅಪಾರವಾದ ಪ್ರೀತಿ. ಅದು ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಪ್ರೀತಿಯಿಂದ ಬೇರೆ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಪ್ರಿಯರೇ. ಆತನು ಸಭೆಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಒಂದು ವೇಳೆ ನೀವು ರಕ್ಷಣೆ ಹೊಂದಿದ್ದರೆ ಹೆದರಬೇಡ, ಧೈರ್ಯದಿಂದ ಇರು. ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಮ್ಮ ಪಕ್ಷಕ್ಕಿದ್ದಾನೆ. ಇದ್ದರೆ ನಮಗೆ ಎದುರಿಸುವವರು ಯಾರು? ಯೇಸು ನಮ್ಮ ಪಕ್ಷಕ್ಕಿದ್ದಾರೆ. ನಮಗೆ ಎದುರಿಸುವ ಯಾರು ಹಾಕಿದ್ದಾರೆ? ಯಾರು ಎದುರಿಸಲಿಕ್ಕೆ ಆಗುವುದಿಲ್ಲ ಪ್ರಿಯ. ಈ ವಾಕ್ಯದಿಂದ ದೇವರು ಆಶೀರ್ವಾದ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ ಆದವರಿಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ.
ಕರ್ತನೇ, ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಿದಿ ವಾಕ್ಯದ ಮುಖಾಂತರ. ಒಬ್ಬ ವ್ಯಕ್ತಿಗೆ ವಾಕ್ಯ ಮಾತ್ರ ಬಿಡುಗಡೆ ಮಾಡ್ತದೆ. ನಿನ್ನ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಯಾವ ರೀತಿಯಲ್ಲಿ ಅಪೊಸ್ತಲರು ಜೈಲಿಗೆ ಬೀಳುವಾಗ ಹೇಗೆ ನೀನು ಬಿಡುಗಡೆ ಮಾಡಿದಿ, ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿದಿ, ವಿಧ ರೀತಿಯಲ್ಲಿ ನೀನು ಬಿಡುಗಡೆ ಮಾಡಿದಿ ಕರ್ತನೇ. ಕ್ರಿಸ್ತ ಯೇಸುವಿನ ಮುಖಾಂತರ ಸತ್ಯ ತುಳುಗಲಿ ಸತ್ಯ ನಿಮಗೆ ಬಿಡುಗಡೆ ಆಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಮಗನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾಗಿ ಬಿಡುಗಡೆ ಕರ್ತನೇ. ಇವತ್ತು ಲೋಕಕ್ಕೆ ಮಗನ ಬಿಡುಗಡೆ ಕೊಡಬೇಕು, ಮಾನವನಿಗೆ ಮಗನ ಬಿಡುಗಡೆ ಕೊಡಬೇಕು. 2021ನೇ ವರ್ಷದಲ್ಲಿ ಮೊದಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮಾನವನಿಗೆ ತನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಆಲ್ರೆಡಿ ಮಾಡಿ ಆಗಿದೆ. ಈಗ ದೇವರು ಕರೆಯುತ್ತಾ ಇದ್ದಾನೆ, ಬಾ ಮಗನೇ, ನನ್ನ ಹತ್ತಿರ ಬಾ, ನನ್ನ ಹತ್ತಿರ ಬಾ. ನೀನು ಯಾರನ್ನು ಹುಡುಕುತ್ತೀಯ? ಕ್ರಿಸ್ತನನ್ನು ಹುಡುಕುತ್ತೀಯ? ನಾನು ನಿನ್ನ ಸಂಗಡ ಇದ್ದೇನೆ. ಹೇಗೆ ಅನ್ಯರು ಗ್ರೀಕರು ನನಗೆ ಯೇಸುಗೆ ಹುಡುಕಿಕೊಂಡು ಬಂದರು, ಯೇಸುವನ್ನು ತೋರಿಸು ಅಂತ ಹೇಳಿದರು. ಯೇಸು ಹೇಳ್ತಾ ಇದ್ದಾನೆ, ಮಹಿಮೆ ಪಡಿಸುವ ಸಮಯ ಬಂದಿದೆ. ಬೀಜವು ನೆಲಕ್ಕೆ ಬಿದ್ದು ಸಾಯದಿದ್ದರೆ, ಒಂದು ವೇಳೆ ಸತ್ತರೆ ಹೆಚ್ಚು ಫಲ ಕೊಡುತ್ತದೆ. ಪ್ರಿಯರೇ, ಇವತ್ತು ನಾವು ಸಾಯಲಿಕ್ಕೆ ಹೋಗ್ತೇವೆ. ಆತ್ಮಿಕ ರೀತಿಯಲ್ಲಿ ನಾವು ಸಾಯಲಿಕ್ಕೆ ಹೋಗ್ತೇವೆ. ಖಂಡಿತ ದೇವರಾತ್ಮ ಚಲಿಸ್ತಾ ಇದ್ದಾನೆ. ಯಾವ ಭಾಗದಲ್ಲಿ ನೀವು ಸಾಯಲಿಲ್ಲ ಆ ಭಾಗದಲ್ಲಿ ದೇವರಾತ್ಮ ಸಹಾಯ ಮಾಡಿ. ನಿನ್ನ ಜೀವಿತದಲ್ಲಿ ಹೋರಾಟ ಬರಬಹುದು, ಹೋರಾಟದಿಂದ ದೇವರು ಬಿಡುಗಡೆ ಮಾಡಲಿಕ್ಕೆ ಸಟ್ಟನಿದ್ದಾನೆ. ಏಕೆಂದರೆ ಲೋಕದಲ್ಲಿ ಇರುವುದಕ್ಕಿಂತ ನಿಮ್ಮ ಒಳಗಿರುವ ಹೆಚ್ಚಿನವನಾಗಿದ್ದಾನೆ. ನಿಮಗೆ ಕೊಟ್ಟ ಆತ್ಮ, ನಮಗೆ ಕೊಟ್ಟ ಆತ್ಮದು ಪ್ರೀತಿಯ ಆತ್ಮವಾಗಿದೆ. ದೇವರಿಂದ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯದ ಆತ್ಮವಾಗಿದೆ, ಸ್ವಂತ ಬುದ್ಧಿಯ ಆತ್ಮವಾಗಿದೆ. ದೇವರು ಮುಟ್ಟುತ್ತಾ ಇದ್ದಾನೆ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು. ತಂದೆ ನಿಮಗೆ ಸ್ತೋತ್ರ. ನೀನು ಚಲಿಸು ಕರ್ತನೆ. ಯಾರ್ಯಾರಿಗೆ ಬಿಡುಗಡೆ ಬೇಕು, ಯೇಸುವೇ ನೀನು ಅವರಿಗೆ ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಟಚ್ ಮಾಡು, ನೀನು ಮುಟ್ಟು ಕರ್ತನೆ. ನೀನು ಬಿಡುಗಡೆ ಕೊಟ್ಟದ್ದು ಸಂಪೂರ್ಣವಾಗಿ ಬಿಡುಗಡೆ. ಯಾರ್ಯಾರು ಕಾಯಿಲೆಯಲ್ಲಿದ್ದಾರೆ ಬಿಡುಗಡೆ ಆಗಲಿ. ಯಾರ್ಯಾರು ಆತ್ಮಿಕ ಬಂಧನದಲ್ಲಿದ್ದಾರೆ, ಯಾರು ಸೈತಾನದಿಂದ ಪೀಡಿಸ್ತಾ ಇದ್ದಾರೆ, ಯೇಸು ನಾಮದಲ್ಲಿ, ನಜರೇತನ ಯೇಸು ನಾಮದಲ್ಲಿ ಮುರಿಯಲು ಫ್ರೀ ಆಗಲಿ. ಈಗಲೇ ಫ್ರೀ ಆಗಲಿ. ದುರಾತ್ಮನಿಗೆ ಮುಟ್ಟಲಿಕ್ಕೆ ಅಧಿಕಾರ ಇಲ್ಲ. ಯೇಸು ನಾಮದಲ್ಲಿ ಫ್ರೀ ಆಗಲಿ. ಯೇಸು ಫ್ರೀ ಮಾಡ್ತಾ ಇದ್ದಾನೆ. ಯೇಸು ಬಿಡುಗಡೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ಹೇಗೆ ಸಮುದ್ರ ತೆರೆಗಳನ್ನು ಯೇಸು ಕ್ರಿಸ್ತನು ಗದರಿಸಿದನು, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಬಂದ ಸಮಸ್ಯೆ, ರೋಗ, ಬಂಧನ, ಯತೆ, ಚಿಂತೆ ಯೇಸು ನಾವು ಗದರಿಸ್ತಾನೆ. ಬಿಟ್ಟೋಗಲಿ ಯೇಸು ನಾವು ಫ್ರೀ ಆಗಿರ್ತೀವಿ. ದೇವರ ಆತ್ಮನಿಗೆ ಫ್ರೀ ಮಾಡ್ತಾ ಉಂಟು. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ತಂದೆಯರಿಗೆ ಸ್ತೋತ್ರ. ನೀನು ಚಲಿಸು ಕರ್ತನೆ, ಚಲಿಸು. ನೀನು ಎಡಕ್ಕಾಗಿ ಬಲಕ್ಕಾಗಿ ಗೊತ್ತಿಲ್ಲದ ಎಷ್ಟೋ ಮಂದಿ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿಸಪ್ಪ, ಅವರ ಮೇಲೆ ದಯೆ ತೋರಿಸು. ನಾನು ಮೇಲೆತ್ತ ಎತ್ತಲ್ಪಡುವಾಗ ಎಲ್ಲರಿಗೆ ನನ್ನ ಕಡೆಗೆ ನಾನು ಸೆಳೆಯುತ್ತೇನೆ ನಿನ್ನ ವಾಕ್ಯ ಕರ್ತನೆ. ಹೌದು ಕರ್ತನೆ, ಎಲ್ಲರ ದೃಷ್ಟಿ ನಿನ್ನ ಮೇಲೆ ಇರಬೇಕು. ಅರಣ್ಯದಲ್ಲಿ ಹೌದು ಕರ್ತನೆ, ಮಹಾಮಾರಿ, ಆ ಸರ್ಪಗಳು ಬಂದು ಅವರಿಗೆ ಕಚ್ಚುವಾಗ ಸಾಯ್ತಿದ್ದರು. ದೇವರು ಹೇಳ್ತಾನೆ, ಆ ಮರದವರು ಸರ್ಪ ಮಾಡಿ ಮೇಲೇಳು, ಅದಕ್ಕೆ ನೋಡುವುದು ಬದುಕು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಮೇಲೆ ಎತ್ತ
ಎತ್ತಲ್ಪಟ್ಟಿದ್ದಾನೆ, ಶಿಲುಬೆಯಲ್ಲಿ ಮೇಲೆ ಎತ್ತಲ್ಪಟ್ಟಿದ್ದಾನೆ. ಅವನಲ್ಲಿ ದೃಷ್ಟಿ ಇಟ್ಟರೆ ಅವರು ಸ್ವಸ್ಥತೆ ಆಗ್ತಾರೆ, ಅವರಿಗೆ ಬಿಡುಗಡೆ ಆಗ್ತದೆ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ಮೇಲೆ ದೃಷ್ಟಿ ಇದೆ, ನಿಮಗೆ ಬಿಡುಗಡೆ ಆಗ್ತದೆ. ಏಕೆಂದರೆ ದೇವರಾಗ ಸ್ವಸ್ಥ ಇರ್ತದೆ. ಮಗನ ಬಿಡುಗಡೆ ಮಾಡ್ತಾ ಇದ್ದಾನೆ, ನಿಮಗೆ ಮಗನ ನಿಮಗೆ ಮುಟ್ಟುತ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ಮಾನವನು ಮಾಡಿದ ಪಾಪಗಸ್ರ ಆ ಮರದ ಹಣ್ಣನ್ನು ತಿಂದ ಅಂತ ದೇವರ ವಾಕ್ಯ. ಅದಕ್ಕೋಸ್ಕರ ನಿನಗೆ ಆ ಮರದಲ್ಲಿ ನೀನು ತೂಕಲ್ಪಟ್ಟಿದ್ದೆ, ಮರದಲ್ಲಿ ನಿನಗೆ ಶಿಲುಬೆಯಲ್ಲಿ ಹಾಕಿದನು. ಮಾನವನು ಮಾಡಿದ ಪಾಪ, ಮರದಿಂದ ಮಾಡಿದ ಪಾಪ, ಮರದ ಕಂಬವನ್ನು ಏರಿ ನೀನು ಕರ್ತನೆ ಮಾನವನಿಗೆ ಬಿಡುಗಡೆ ಮಾಡಿದ ಕರ್ತನೆ ಸ್ತೋತ್ರ. ತಂದೆಯನಿಗೆ ಸ್ತೋತ್ರ. ಪರಿಶುದ್ಧಾತ್ಮನ ಚಲಿಸು. ಯಾವ ಭಾಗದಲ್ಲಿ ಜನರಿಗೆ ಬಿಡುಗಡೆ ಬೇಕು, ಬಿಡುಗಡೆ ಆಗಲಿ. ಯತೆಯಿಂದ ಬಿಡುಗಡೆ ಆಗಲಿ, ಚಿಂತೆಯಿಂದ ಬಿಡುಗಡೆ ಆಗಲಿ. ಮಾನಸಿಕ ಆಗಿದೆಯಾ, ಬಿಡುಗಡೆ ಆಗ್ತಾ ಉಂಟು. ದೇವರಾತ್ಮನಿಗೆ ಮುಟ್ಟುತ್ತಾ ಉಂಟು, ಮುಟ್ಟುತ್ತಾ ಇದ್ದಾನೆ. ಮೆಂಟಲಿ ಸಿಕ್ಕಿದ್ದೆ ದೇವರಾತ್ಮನಿಗೆ ಮುಟ್ಟುತ್ತಾ ಇದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಕೋಮದಲ್ಲಿದ್ದಾರೆ ಯೇಸು ನಾಮದಲ್ಲಿ ಹೊರಗೆ ಬಂದಿದ್ದಾರೆ. ಥ್ಯಾಂಕ್ ಯು. ತಂದೆಯರಿಗೆ ಸ್ತೋತ್ರ. ನೀನು ಒಳ್ಳೆಯವನಾಗಿದ್ದ, ನಿನ್ನ ಪ್ರೀತಿ ಅಪಾರವಾದ ಪ್ರೀತಿ. ಎಲ್ಲ ನಮ್ಮ ದೇಶದ ಎಲ್ಲ ಅಧಿಕಾರಿಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅವರ ಮೇಲೆ ಕರುಣೆ ತೋರಿಸು, ದಯೆ ತೋರಿಸು. ಅವ್ರಿಗೆ ಕೂಡ ಬಿಡುಗಡೆ ಆಗಬೇಕು. ಅವರಿಗೆ ಸರಿಯಾದ ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ ಕೊಡುಕಂದ್ರೆ ನಮ್ಮ ದೇಶವನ್ನು ನಡೆಸ್ತಿದೆ. ಎಷ್ಟೋ ಯವನಸ್ಥರಿದ್ದಾರೆ, ಕೆಲಸ ಇಲ್ಲದಿದ್ದಾರೆ, ಅವರಿಗೆ ಮುಟ್ಟಿಸು. ಅವರಿಗೆ ಒಳ್ಳೆಯ ಕೆಲಸ ಕೊಡಬೇಕು. ಅವರು ಫ್ಯೂಚರ್ ಸೆಟಲ್ ಆಗಿದ್ದಾರೆ. ಮಾನವನಿಗೆ ಪಾಪದಿಂದ ಶಾಪದಿಂದ ಬಿಡುಗಡೆ ಆಗಿದ್ದಾರೆ. ಥ್ಯಾಂಕ್ ಯು. ಬೆಳಕು, ನಿನ್ನ ಬೆಳಕು ಅವರಿಗೆ ಬೆಳಕಲ್ಲಿ ಇದೇ ಸಮಯದಲ್ಲಿ ಫ್ರೀ ಮಾಡೋವರಿಗೆ ಯೇಸು ನಾಮದಲ್ಲಿ ದೇವರಾತ್ಮನಿಗೆ ಫ್ರೀ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಓ ಗ್ಲೋರಿ, 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 ಗ್ಲೋರಿ. ದೇವರಾತ್ಮ ಚಲಿಸ್ತಾ ಉಂಟು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯಾರು ದೇವರ ಮಕ್ಕಳಿದ್ದಾರೆ ಸ್ವಾಮಿ, ಅವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಯದಲ್ಲಿ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಪರಲೋಕದ ಸಕಲ ಆಶೀರ್ವಾದದಿಂದ ಬರಬೇಕಂತ ಈ ಸಮಯದಲ್ಲಿ ದೇವರು ನನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನೀನು ಒಳ್ಳೆಯವನಿಗೆ ನೀನು ಒಳ್ಳೆಯದನ್ನೇ ಮಾಡಬೇಕಿದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರಾತ್ಮನ ಮುಟ್ಟುತ್ತಾ ಇದ್ದಾನೆ. ಥ್ಯಾಂಕ್ ಯು. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಶ್ರೇಷ್ಠನೇ, ನೀ ಬಲವು, ನಿನ್ನ ಹಾಗೆ ಯಾರು ಇಲ್ಲ. ನೀ ಶ್ರೇಷ್ಠನೇ, ನೀ ಬಲವು, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ವಾಮಿ, ನಿನ್ನ ಹಾಗೆ ದೇವರು ಯಾರಿಲ್ಲ ಸ್ವಾಮಿ. ಅದೇ ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ಈ ವೇಳೆಗೆ ಹಸಿರು ಸ್ತೋತ್ರ ಕಥನೆ. ಎಲ್ಲರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲರಿಗೆ ನೀನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ ಕಥನೆ. ನಾವು ಮಾಡಿದ ಸ್ತುತಿಯಲ್ಲಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ.
ಅದೇ ಪ್ರಕಾರ ಕರ್ತನ ವಾಕ್ಯ ಭಾಗದಲ್ಲಿ ನೀನು ಮಾತಾಡಿ ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ. ಪ್ರಾರ್ಥನೆ ಭಾಗದಲ್ಲಿ ಕರ್ತನೆ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಅಪ್ಪ ನೀನು ಒಳ್ಳೆಯವರು. ಯೇಸು ನಾಮದಲ್ಲಿ ತಂದೆ ಆಮೇಲೆ ನಾವು ತಲೆಯನ್ನು ಬಗ್ಗಿಸುವ ಅಂತ್ಯಾಶಯ ಪಡೆದುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನನ್ಯತೆ ಸಾಹಸ ಈಗಲೂ ಸದಾಕಾಲ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ದೋಷವಿದ್ದಲ್ಲಿ ಆಮೇಲೆ.